ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸೀ ಪುಷ್ಪಸಂಕಾಶಂ ಹಾರನೂಪುರಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲಪದ್ಮಪತ್ರಾಕ್ಷಂ ನೀಲಜೀಮೂತಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀಕೇಳಿಸಂಯುಕ್ತಂ ಗಾನಾಂ ಕುಚದ್ವಂದ್ವ ಕೃಷ್ಣಂ ವಂದೇ ಜಗದ್ಗುರುಂ ನಮಸ್ಕಾರ ಎಲ್ರಿಗೂ. 26ನೇ ಶ್ಲೋಕ ನಿನ್ನೆ ಮುಗಿಸಿದ್ವಿ. ಎಲ್ರಿಗೂ ನಮಸ್ಕಾರ. 26ನೇ ಶ್ಲೋಕ ಆಯಿತು. 27ನೇ ಶ್ಲೋಕ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇರ್ಥೆ ನತ್ವಂ ಶೋಚಿತುಮರ್ಹಸಿ. ಇದೊಂದು ಶ್ಲೋಕ ಬಹಳ ವಿಶೇಷವಾಗಿ ಯಾವಾಗಲೂ ಜನರ ಬಾಯಲ್ಲಿ ಅನುರಣನ ಆಗ್ತಾ ಇರುತ್ತದೆ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತು ಹುಟ್ಟಲೇಬೇಕು. ಈ ಶ್ಲೋಕ ಎಲ್ಲರೂ ಹೇಳುವವರೇ. ಇದು ಹೇಳಿ ಹೇಳಿ ಯಾವ ಥರ ಆಗಿದೆ ಅಂದರೆ ಒಂಥರ ಕ್ಲೀಶೆ ಅನ್ನುವ ಪದವನ್ನು ಹೇಳ್ತಾರೆ ಸಾಹಿತ್ಯದಲ್ಲಿ. ಅಂದರೆ ಅದರ ಹೊಳಪನ್ನೇ ಕಳ್ಕೊಂಡು ಬಿಟ್ಟಿದೆ. ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತ ಒಂದು ಮಾತುಂಟು. ಆದರೆ ಹ್ಯಾಸ್ಲಿಟ್ ಅನ್ನುವಂತಹ ಒಬ್ಬ ಇಂಗ್ಲೀಷ್ ಲೇಖಕ ಹೇಳ್ತಾನೆ, ದೋ ಫೆಮಿಲಿಯಾರಿಟಿ ಮೇ ನಾಟ್ ಬ್ರೀಡ್ ಕಂಟೆಂಪ್ಟ್, ಇಟ್ ಟೇಕ್ಸ್ ಆಫ್ ದಿ ಎಡ್ಜ್ ಆಫ್ ದಿ ಶೈನಿಂಗ್ ಅಂತ ಹೇಳಿ ಹಾಗಾಗಿಬಿಡುತ್ತೆ. ಈ ಶ್ಲೋಕ ಬಹಳ ವಿಶೇಷವಾದಂತಹ ಒಂದು ಅರ್ಥ ಬಾಹುಳ್ಯವನ್ನು ಇಟ್ಕೊಂಡಿರುವಂತಹ ಶ್ಲೋಕ. ಧ್ರುವೋ ಅಂದರೆ ಧ್ರುವ ಅಂದರೆ ನಿಶ್ಚಿತವಾದದ್ದು, ಹುಟ್ಟಿದವರಿಗೆ ಸಾವು ನಿಶ್ಚಿತ. ಅದೇ ರೀತಿ ಧ್ರುವಂ ಜನ್ಮ ಮೃತಸ್ಯ ಚ, ಸತ್ತವರಿಗೂ ಕೂಡ ಮತ್ತೆ ಹುಟ್ಟು ಅಷ್ಟೇ ನಿಶ್ಚಿತ. ತಸ್ಮಾತ್ ಅಪರಿಹಾರ್ಯೇ ಅರ್ಥೇ, ಪರಿಹರಿಸಲು ಸಾಧ್ಯವಾಗದಿರುವ ಈ ವಿಚಾರದಲ್ಲಿ ನತ್ವಂ ಶೋಚಿತುಮರ್ಹಸಿ, ನೀನು ಯೋಚನೆ ಮಾಡಬೇಕಾದ ಅಗತ್ಯವಿಲ್ಲ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಹುಟ್ಟು ಸಾವು ಎರಡೂ ಕೂಡ ಒಂದೇ ಪುರುಳಿನ ಎರಡು ದಶೆ ಅಂತ ಹೇಳ್ತಾರೆ. ಪುರುಳು ಅಂತ ಹೇಳಿದ್ರೆ ಒಂದು ರೂಲ್ ದೊಣ್ಣೆ ಹಿಡ್ಕೊಂಡ್ರೆ ನೀವು ಆ ಕಡೆಗೆ ಈ ಕಡೆಗೆ ಒಂದೇ ತರಹ ಇರುತ್ತೆ ಅದು. ಆ ತರಹ ಹುಟ್ಟು ಸಾವುಗಳೆರಡು ಒಂದೇ ಪುರುಳಿನ ಎರಡು ದಶೆ. ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೋ ಸತ್ಯ ಜಗವಿದರೊಳು ಕಾಣು ಮಂಕುತಿಮ್ಮ. ಇದು ಡಿ ವಿ ಜಿಯವರು ಈ ಶ್ಲೋಕವನ್ನೇ ಇಟ್ಕೊಂಡು ಹೇಳಿಲ್ಲ, ಅವ್ರ ಮನಸ್ಸಿಗೆ ಬಂದಂಗೆ ಹೇಳಿದ್ದಾರೆ. ಗೀತೆ ಪೂರ್ತಿ ಅವ್ರ ಮನಸ್ಸಿನಲ್ಲಿ ತುಂಬಿಕೊಂಡಿತ್ತು ಕಗ್ಗ ಬರೆಯುವಾಗ. ಆ ರೀತಿಯಲ್ಲಿ ಹೇಳ್ತಾರೆ. ಧ್ರುವಂ ಜನ್ಮ ಮೃತಸ್ಯ ಚ, ಋತುಚಕ್ರ ತಿರುಗುವುದು, ಕಾಲ ನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು.
ಕ್ಷಿತಿಗರ್ಭ ಧರಿಸುವಳು, ಮತ್ತೆ ಕ್ಷಿತಿಗರ್ಭ ಧರಿಸುವಳು ಸತತ ಕೃಷಿಯೋ ಪ್ರಕೃತಿ ಮಂಕುತಿ. ಪ್ರಕೃತಿಯ ಕಾರ್ಯ ಅದು. ಕ್ಷಿತಿ ಗರ್ಭ ಧರಿಸಬೇಕಾದರೆ ಆ ಸತ್ತಿರ್ತಾನಲ್ಲ ಅವನ ಬೂದಿ ಮಣ್ಣಾಗಿ ಅದರಲ್ಲಿ ಸೇರಬೇಕು, ಕಾಲ ಮರುಗಬೇಕು. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದೆ ಹೊಸ ಹುಲ್ಲು ಮೊಳೆಯುವುದು. ಆ ರೀತಿಯಲ್ಲಿ ಆ ಹುಟ್ಟು ಮತ್ತು ಸಾವು ಇದನ್ನು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಇಂಗ್ಲಿಷ್ ಲೇಖಕ ಬಹಳ ಸುಂದರವಾಗಿ ಹೇಳಿದ್ದಾನೆ, ನಮ್ಮ ಹೃದಯದ ಬಡಿತ ಎನ್ನುವುದು ಗೋರಿಯ ಕಡೆಗೆ ಸಾಗುತ್ತಿರುವ ಮೆರವಣಿಗೆಯ ನಡಿಗೆಯ ಹಿಮ್ಮೇಳ ಅಂತ ಹೇಳಿ. ಎಷ್ಟು ಸತ್ಯವಾದ ಮಾತು, ಯೋಚನೆ ಮಾಡೋಣ ನಾವು. ಆದ್ದರಿಂದ ಇದು ನಮಗೆ ಗೊತ್ತಾಗೋದಿಲ್ಲ. ಅಹನ್ಯಹನಿ ಭೂತಾನಿ ಯಮಾಲಯಂ ಪ್ರತಿ ಗಚ್ಚತ್ತಿ, ಆದರೆ ಶೇಷಾಹ ಸ್ಥಾವರಮಿಚ್ಛಂತಿ ಕಿಂ ಆಶ್ಚರ್ಯ ಮತಃಪರಂ ಅಂತ ಹೇಳಿ ಧರ್ಮರಾಜನ ಉತ್ತರ ಇದೆ ಯಕ್ಷನ ಪ್ರಶ್ನೆಗೆ ಮಹಾಭಾರತದಲ್ಲಿ. ಯಕ್ಷ ಕೇಳ್ತಾನೆ, ಏನಪ್ಪ ಜಗತ್ತಿನಲ್ಲಿ ವಿಶೇಷ ವಿಚಿತ್ರ ಏನು ಅಂತ ಹೇಳಿ. ಧರ್ಮರಾಜ ಹೇಳ್ತಾನೆ, ಪ್ರತಿ ಕ್ಷಣವೂ ಕೂಡ ಜೀವಜಂತುಗಳು ಯಮಾಲಯವನ್ನು ಕುರಿತು ಹೋಗ್ತಾ ಇದ್ದಾರೆ. ಅದನ್ನು ನೋಡಿಕೊಂಡೂ ಕೂಡ ಉಳಿದವರು ನಾವು ಮಾತ್ರ ಶಾಶ್ವತವಾಗಿ ಇರ್ತೀವಿ ಅನ್ನುವ ಭ್ರಮೆಯಲ್ಲಿದ್ದಾರೆ. ಅದಕ್ಕಿಂತ ದೊಡ್ಡ ಆಶ್ಚರ್ಯ ಏನು ಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾನೆ ಧರ್ಮರಾಜ. ಆದ್ದರಿಂದ ಹುಟ್ಟು ಮತ್ತು ಸಾವು ಸಹಜವಾದದ್ದು ಅನ್ನುವಂತಹ ಅರ್ಥದಲ್ಲಿ ಕೃಷ್ಣ ಈ ಶ್ಲೋಕವನ್ನು ಹೇಳಿದ್ದಾನೆ. ಪೈಥಾಗೊರಸ್ ಅಂತ ಹೇಳಿ ಒಬ್ಬನ ಹೆಸರು ಕೇಳಿದ್ದೀರಿ ತಾವೆಲ್ಲ. ಯಾಕೆಂದರೆ ಎಲ್ಲರಿಗೂ ಹೈಸ್ಕೂಲ್ ಮಟ್ಟದಲ್ಲಿ ಪೈಥಾಗೊರಸನ ಪ್ರಮೇಯಗಳು ಪರಿಚಿತವೇ. ಅವನೊಂದು ಕಡೆ ಹೇಳ್ತಾನೆ ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾನೆ, ಇಫ್ ದೇರ್ ಬಿ ಲೈಟ್ ದೆನ್ ದೇರ್ ಈಸ್ ಡಾರ್ಕ್ನೆಸ್, ಇಫ್ ಕೋಲ್ಡ್ ಹೀಟ್, ಇಫ್ ಹೈಟ್ ಡೆಪ್ತ್, ಇಫ್ ಸಾಲಿಡ್ ಫ್ಲೂಯಿಡ್ ಈಸ್ ದೇರ್, ಇಫ್ ಹಾರ್ಡ್ ಸಾಫ್ಟ್, ಇಫ್ ರಫ್ ಸ್ಮೂತ್, ಇಫ್ ಕಾಮ್ ಟೆಂಪೆಸ್ಟ್, if prosperity adversity will be there, if life then there should be death. ಆ ರೀತಿಯಲ್ಲಿ ಹಾಗಾಗಿ ನಮ್ಮ ಎಲ್ಲ ಚಿಂತಕರು ಕೂಡ ಸಾವನ್ನು ಸಹಜವಾಗಿಯೇ ತಗೊಂಡಿದ್ದಾರೆ. ಆ ರೀತಿಯಲ್ಲಿ ವ್ಯಾವಹಾರಿಕವಾಗಿ ಕೃಷ್ಣ ಈ ಶ್ಲೋಕದಲ್ಲಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತು ಮರ್ಹತಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. 28ನೇ ಶ್ಲೋಕ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅರ್ಜುನ, ಯಾಕೆ ಯೋಚನೆ ಮಾಡ್ತೀಯ ನೀನು? ಭೂತಾನಿ ಎಲ್ಲ ಜೀವಜಂತುಗಳು ಕೂಡ ಅವ್ಯಕ್ತದಿಂದ ವ್ಯಕ್ತವಾಗಿವೆ. ಹಾಗೆಯೇ ಅವು ಇಲ್ಲವಾದಾಗ ಅವ್ಯಕ್ತ ನಿಧನಾನ್ಯೇವ, ಮತ್ತೆ ಪುನಃ ನಿಧನವಾಗಿ ಅವ್ಯಕ್ತಕ್ಕೆ ಸಂದು ಹೋಗುತ್ತವೆ. ಅವೆರಡರ ಮಧ್ಯದಲ್ಲಿ ವ್ಯಕ್ತ ಮಧ್ಯಾನಿ ಭಾರತ ಕಾಣ್ತಾ ಇದೆಯಲ್ಲ. ಭೂತಕಾಲ ಅನಂತವಾಗಿ ಸಂದು ಹೋಗಿದೆ, ಭವಿಷ್ಯಕಾಲ ಅನಂತವಾಗಿ ಮುಂದಿದೆ. ಇವೆರಡರ ಮಧ್ಯೆ ಇರುವಂತಹ ಈ ವರ್ತಮಾನ ಕಾಲದಲ್ಲಿ ವ್ಯಕ್ತ ಮಧ್ಯಾನಿ ಭಾರತ ಕಾಣ್ತಾ ಇದೆ ಈ ಜೀವನಗಳು. ಇವೆಲ್ಲವೂ ಕೂಡ ಅಪ್ರಕಟವಾಗಿದ್ದು ಪ್ರಕಟವಾಗುತ್ತವೆ. ಸ್ವಲ್ಪ ದಿವಸ ಇರುತ್ತೆ, ಪುನಃ ಅಪ್ರಕಟವಾಗಿ ಹೊರಟೋಗ್ತದೆ. ಅದರ್ಶನಾತ್ ಪತಿತಃ ಪುನಶ್ಚಾದರ್ಶನಂ ಗತಃ ನಾಸೌ ತಸ್ಯ. ಇದು ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ವಿದುರ ಹೇಳುವ ಮಾತು. ಇದಕ್ಕೆ ಸಂವಾದಿಯಾದಂತಹ ಒಂದು ಶ್ಲೋಕ. ಕಾಣದೇ ಇರುವ ಕಡೆಯಿಂದ ಬಂತು ಇಲ್ಲಿಗೆ, ಪುನಃ ಕಾಣದೇ ಇರುವ ಕಡೆಗೆ ಹೊರಟೋಯ್ತು. ಆದ್ದರಿಂದ ಇದು ನಿನ್ನದೂ ಅಲ್ಲ, ನೀನು ಅವರದ್ದೂ ಅಲ್ಲ. ಈ ಮನೋಭಾವವನ್ನು ಬೆಳೆಸಿಕೊಂಡ್ರೆ ನಿನಗೆ ಶೋಕ ಕಮ್ಮಿಯಾಗುತ್ತೆ ಅಂತ ಹೇಳಿ ವಿದುರ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಹೇಳುವಂತಹ ಮಾತು. ಇದು ಮಧ್ಯದಲ್ಲಿ ಇದೆಯಲ್ಲ, ಈ ಮಧ್ಯದ ಜೀವನ ನಮ್ಮದು. ನೀರು ಹರಿದು ಹೋಗ್ತಾ ಇರುತ್ತೆ. ಹರಿದು ಹೋಗ್ತಾ ಇರುವಾಗ ಗುಳ್ಳೆಗಳು ಏಳುತ್ತೆ.
ಒಂದು ದೊಡ್ಡ ಗುಳ್ಳೆ ಹೇಳುತ್ತೆ, ಅದರ ಪಕ್ಕದಲ್ಲಿ ಅಕ್ಕಪಕ್ಕ ಎಲ್ಲ ಸಣ್ಣ 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 ಗುಳ್ಳೆಗಳು ಎಲ್ಲ ಹೀಗೆ ಹರ್ಕೊಂಡು ಹೋಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಆ ದೊಡ್ಡ ಗುಳ್ಳೆ ಫಟ್ ಅಂತ ಹೇಳಿ ನೀರಿನಲ್ಲಿ ನೀರಾಗಿ ಹೋಗಿಬಿಡುತ್ತೆ. ಅದೇ ರೀತಿ ಉಳಿದ ಆ ಗುಳ್ಳೆಗಳು ಕೂಡ ನಾಶವಾಗಿಬಿಡುತ್ತದೆ. ಇದು ಏನು ಅಂತ ಕೇಳಿದ್ರೆ ನಮ್ಮ ಸಂಸಾರದ ಸ್ಥಿತಿಯನ್ನು ವರ್ಣಿಸುವಂತಹ ಒಂದು ಉಪಮಾನ ಅಂತ ಹೇಳ್ತಾರೆ. ಸಂಸಾರದಲ್ಲಿ ನಾವು ಜನ್ಮ ಎತ್ತಿ ಬರ್ತೀವಿ, ನಮ್ಮನ್ನು ಆಶ್ರಯಿಸಿಕೊಂಡು ನಮ್ಮ ಬಂಧುಗಳು ಬಾಂಧವರು ಹೆಂಡತಿ ಮಕ್ಕಳು ಇವರೆಲ್ಲ ಬರ್ತಾರೆ. ಎಲ್ಲರೂ ಕೂಡ ಸ್ವಲ್ಪ ದಿವಸ ಇರ್ತಾರೆ, ಆಮೇಲೆ ದೊಡ್ಡ ಗುಳ್ಳೆ ಫಟ್ ಅನ್ನುತ್ತೆ, ಚಿಕ್ಕ ಚಿಕ್ಕ ಗುಳ್ಳೆಗಳು ಸ್ವಲ್ಪ ದೂರ ಪ್ರಯಾಣ ಮಾಡುತ್ತವೆ, ಆಮೇಲೆ ಆ ಚಿಕ್ಕ ಗುಳ್ಳೆಗಳು ದೊಡ್ಡ ಆಗಿ ಅವುಗಳ ಸುತ್ತಲೂ ಮತ್ತೆ ಸಣ್ಣ ಸಣ್ಣ ಗುಳ್ಳೆಗಳು ಸೇರಿಕೊಳ್ಳುವ ಸಂದರ್ಭವೂ ಇರುತ್ತೆ, ಒಡೆದು ಹೋಗುವಂತಹ ಸಂದರ್ಭವೂ ಇರ್ತದೆ. ಆಯುಷ್ಯ ತೊಲಗುತ್ತಿದೆ, ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಸೇರಿದಂತಹ ಸತಿ ಸುತರೆಲ್ಲ ತಮಗೆ ಹೋಗುತ್ತೈದಾರೆ ಕಾಣ ಅಂತ ಹೇಳಿ ಒಂದು ವಚನ ಹೇಳುತ್ತೆ. ಎಲ್ಲರೂ ಕೂಡ ಇವತ್ತು ಸೇರ್ತಾರೆ, ನಾಳೆ ಹೋಗ್ತಾರೆ. ಇವರೆಲ್ಲ ಯಾಕೆ ಸೇರ್ತಾರೆ? ಒಂದು ನೊರೆ ಸೇರುತ್ತೆ, ಒಂದು ನೊರೆ ಸುತ್ತಲೂ ಇನ್ನೊಂದು ನೊರೆ ಅಂತ ಹೇಳಿದ್ರೆ ಸಂಸಾರದ ಸ್ವರೂಪ ಅದು. ಆ ಸಂಸಾರದ ಸ್ವರೂಪವನ್ನು ವರ್ಣಿಸುವಾಗ ಯಾಕೆ ಸೇರ್ತಾರೆ ಅವರೆಲ್ಲ ಒಟ್ಟಾಗಿ? ನೊರೆಗಳನ್ನು ಬಂಧು ಬಾಂಧವರು ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅರಿ ಮಿತ್ರ ಸತಿ ಪುತ್ರ ಬಂಧು ಬಳಗವದೆಲ್ಲ ಕರುಮದ ಅವತಾರಗಳೋ ಋಣಲತೆಯ ಚಿಗುರೋ ನಿನಗೆ. ಈ ವೇದಾಂತದ ಮನೋಭಾವ ಬರದೇ ಹೋದರೆ ಇದನ್ನು ಮೊದಲು ನಕಾರಾತ್ಮಕವಾಗಿ ನಿಷೇಧಾತ್ಮಕವಾಗಿ ಹೇಳ್ತಾ ಇದ್ದೀನಿ, ಆಮೇಲೆ ಸಕಾರಾತ್ಮಕವಾದ ಚಿಂತನೆಗೆ ಬರೋಣ. ಇದು ಏನಪ್ಪ ಇವರು ಹೀಗೆ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ಇಲ್ಲಿ ನಾನು ಸಂಸಾರಿಯೇ. ಆದ್ದರಿಂದ ಅರಿ ಮಿತ್ರ ಸತಿ ಪುತ್ರ ಬಂಧು ಬಳಗವದೆಲ್ಲ ಕರುಮದ ಅವತಾರಗಳು ಋಣಲತೆಯ ಚಿಗುರು. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಅಂತಿದೆ. ಪಶು ಪತ್ನಿ ಸುತ ಆಲಯ ಅಂತ ಕೂಡ ಹೇಳುವಂತಹ ಒಂದು ಪಾಠ ಇದೆ, ಅದು ಬೇರೆ ವಿಚಾರ. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿಮಾರಿ ಆದೀತು ಜೋಕೆ ಅಂತ ಹೇಳ್ತಾರೆ ಡಿ.ವಿ.ಜಿ. ಸಂಸಾರವನ್ನು ನಾವು ಆತ್ಮತತ್ವವನ್ನು ಉದ್ದೀಪನ ಮಾಡಿಕೊಳ್ಳುವ ಆ ಉದ್ದೇಶವನ್ನು ನಾವು ಈ ಚಿಂತನೆಯಿಂದ ಬಲ ಮಾಡಿಕೊಳ್ಬೇಕು. ಯಾಕೆ ಆತ್ಮ ನಮಗೆ ಮುಖ್ಯವಾಗ್ತದೆ ಆತ್ಮಚಿಂತನೆ ಅಂತ ಹೇಳಿದ್ರೆ, ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿಮಾರಿ ಆದೀತು ಜೋಕೆ. ಸಂಸಾರವನ್ನು ಸರಿಯಾಗಿ ನಿರ್ವಹಣೆ ನಾವು ಮಾಡದೇ ಹೋದರೆ ಅದು ಉರಿಮಾರಿಯೇ ನಮ್ಮನ್ನು ಕುರಿಯನ್ನಾಗಿ ಮಾಡಿಬಿಡ್ತದೆ. ಯಾಕೆಂದರೆ ನಾವು ಮಾಡುವಂತಹ ಸಂಸಾರ ಜೀವನದಲ್ಲಿ ನಮ್ಮ ಎಲ್ಲ ಕೆಲಸಗಳು ಕೂಡ ಅಕ್ಷಿ ನಿರ್ಮಲವಿರಬೇಕು. ಅಕ್ಷಿ ನಿರ್ಮಲವಿಲ್ಲದೆ ಹೋದರೆ ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು ಅಕ್ಷಿ ನಿರ್ಮಲವೇನೋ ಅಂತ ಕೇಳ್ತಾರೆ ಡಿ.ವಿ.ಜಿ. ಅವರು. ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ಅವರು. ಕಾಂಕ್ಷೆಗಳ ಬೋಧಿಸುವ ಬಂಧು ಉಪಕಾರ ಯಕ್ಷಿಯರು ಮ್ಯಾಕ್ಬೆತನಿಗೆಸಗಿದುಪದೇಶ ಕಾಣು. ಉತ್ಸಾಹವಿದ್ದೇನು ವಾತ್ಸಲ್ಯವಿದ್ದೇನು ಅಕ್ಷಿ ನಿರ್ಮಲವೇನೋ ನಿನಗೆ ಅಂತ ಹೇಳಿ. ಅಲ್ಲಿ ಯಕ್ಷಿಯರು ಮ್ಯಾಕ್ಬೆತನಿಗೆಸಗಿದು ಉಪದೇಶ ಅನ್ನುವಂತಹ ಮಾತನ್ನು ಇಟ್ಟಿದ್ದಾರೆ. ಸುಮ್ಮನೆ ಇಟ್ಟಿಲ್ಲ. ಮ್ಯಾಕ್ಬೆತ್ ನಾಟಕವನ್ನು ಕೇಳಿದ್ದೀರಿ ಶೇಕ್ಸ್ಪಿಯರ್ದು, ಅಥವಾ ಯಾರಿಗಾದರೂ ಅದು ಪಠ್ಯವಾಗೂ ಇರಬಹುದು ಕಾಲೇಜುಗಳಲ್ಲಿ, ನನಗಿತ್ತು. ಸೊ ಆ ಮ್ಯಾಕ್ಬೆತ್ ನಾಟಕದಲ್ಲಿ ಶೇಕ್ಸ್ಪಿಯರು ಆ ಮ್ಯಾಕ್ಬೆತ್ತಿನ ಪಾತ್ರವನ್ನು ಚಿತ್ರಣ ಮಾಡಿದ್ದಾರೆ. ಅಲ್ಲಿ ಹೇಗೆ ಅಂತ ಕೇಳಿದ್ರೆ, ಮ್ಯಾಕ್ಬೆತ್ ಎನ್ನುವವನು ಸ್ಕಾಟ್ಲೆಂಡ್ ದೇಶದ ರಾಜನ ಮುಖ್ಯ ದಳವಾಯಿ. ಒಂದು ಯುದ್ಧಕ್ಕೆ ಹೋದಾಗ ಯುದ್ಧದಲ್ಲಿ ಗೆದ್ದು ಮ್ಯಾಕ್ಬೆತ್ ಹಿಂದಕ್ಕೆ ಬರ್ತಾ ಇರುವಾಗ ದಾರಿಯಲ್ಲಿ 3 ಜನ ಯಕ್ಷಿಯರು ಅವನನ್ನು ನೋಡ್ತಾರೆ. ವಿಚಸ್, ಯಕ್ಷಿಯರು ಅಂದರೆ ಗೊತ್ತಲ್ಲ. ನೋಡಿಬಿಟ್ಟು ನೀನು ರಾಜನಾಗ್ತೀಯ ಕಣಯ್ಯ ಅಂತ ಹೇಳಿಬಿಡ್ತವೆ ಅವು. ಸರಿ, ಇವನ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡ್ತು, ನಾನು ರಾಜನಾಗ್ತೀಯ ಅಂತ ಹೇಳಿದ್ದು ನಾನು ರಾಜನಾಗಲೇಬೇಕು ಅನ್ನುವ ಮನೋಭಾವ ಕೂತ್ಕೊಂಡ್ಬಿಡ್ತು. ಅದಕ್ಕಾಗಿ ಕೊಂಚ ಹಾಕ್ತಾ ಇರ್ತಾನೆ. ಅವನ ಮನೆಗೆ ಒಮ್ಮೆ ರಾಜನೇ
ಸ್ವತಃ ಯಾವುದೋ ಒಂದು ಸಂದರ್ಭದಲ್ಲಿ ಅತಿಥಿಯಾಗಿ ಬರ್ತಾನೆ. ಆವಾಗ ಅವನು ಸಮಯ ಕಾದು ಆ ರಾಜನನ್ನು ಕೊಂದು ಬಿಡ್ತಾನೆ. ಕೊಂದುಬಿಟ್ಟು ತಾನು ಆ ಸ್ಥಾನಕ್ಕೆ ಬರ್ತಾನೆ. ಆ ನಂತರದಲ್ಲಿ ಅವನು ಪಡುವ ಬವಣೆಗಳಿದೆಯಲ್ಲ, ಒಂದು ಕೊಲೆಯನ್ನು ಮುಚ್ಚಾಕಬೇಕು ಅಂಥೇಳಿ ಇನ್ನೊಂದು ಕೊಲೆ, ಮತ್ತೊಂದು ಕೊಲೆ, ಮಗದೊಂದು ಕೊಲೆ ಮಾಡ್ತಾ 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 ಅವನು ಸ್ಥಿತಿ ಹೇಗಾಗುತ್ತೆ ಅಂತ ಕೇಳಿದ್ರೆ ಅತ್ಯಂತ ದಾರುಣವಾಗಿ ಸ್ವತಃ ವಿನಾಶವಾಗಿ ಹೋಗಿಬಿಡ್ತಾನೆ ಅವನು. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರ ಉಪಕಾರ, ಬಂಧುಗಳು ಅಥವಾ ಸ್ನೇಹಿತರು ನಿಂಗೆ ಅದು ಒಳ್ಳೆಯದು, ಇದು ಒಳ್ಳೆಯದು, ಇದು ಮಾಡು, ಅದು ಮಾಡು ಅಂತ ಹೇಳುವಾಗ ನಾವು ಅದಕ್ಕೆ ಬಲಿಯಾಗಬಾರ್ದು. ಮಂದಿಗಾಗದಿರು ಬಲಿ ನೀನು. ಆತ್ಮ ಅಲ್ಲಿ ಗಟ್ಟಿಯಾಗಿರಬೇಕು. ಆತ್ಮ ಗಟ್ಟಿಯಾಗಿ ಇಲ್ಲದೆ ಹೋದರೆ ನಾವು ಬಲಿಯಾಗಿ ಬಿಡ್ತೀವಿ. ಮ್ಯಾಕ್ಬೆತ್ನಿಗೆ ಆದಂಗೆ ಆಗುತ್ತೆ. ಈ ಮ್ಯಾಕ್ಬೆತ್ ನಾಟಕವನ್ನು DVG ಅವರು ಮೂಲದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಒಂದು 2-3 ಜನ ದೊಡ್ಡ ದೊಡ್ಡ ವಿದ್ವಾಂಸರು, ಇಂಗ್ಲೀಷ್ ಬಲ್ಲ ವಿದ್ವಾಂಸರು ಆ ಮ್ಯಾಕ್ಬೆತ್ ನಾಟಕವನ್ನು ಇಂಗ್ಲೀಷಿಗೆ ಅನುವಾದಿಸಿದ್ದಾರೆ. ಅವರೆಲ್ಲರ ಅಭಿಪ್ರಾಯದಂತೆ DVG ಅವರು ಕನ್ನಡಕ್ಕೆ ಅನುವಾದಿಸಿರುವ ಮ್ಯಾಕ್ಬೆತ್ ನಾಟಕ ದಿ ಬೆಸ್ಟ್. ಆ ರೀತಿಯಲ್ಲಿ ಅವರು ಅದನ್ನು ಕೊನೆಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ದಾರುಣವಾಗಿ ಅಂತ್ಯವಾಗ್ತಾನೆ ಅವನು. ಟ್ರ್ಯಾಜಿಡಿ, ಶೇಕ್ಸ್ಪಿಯರ್ನ ನಾಟಕಗಳೆಲ್ಲವೂ ಟ್ರ್ಯಾಜಿಡಿಯೇ ಮುಖ್ಯವಾಗಿ ಅಲ್ವಾ. ಆದ್ದರಿಂದ ನಮ್ಮ ಆತ್ಮ ಗಟ್ಟಿಯಾಗಿ ಇರಬೇಕು ಅನ್ನುವುದಕ್ಕಾಗಿ ಇಂತಹ ನಕಾರಾತ್ಮಕವಾದಂತಹ ಚಿಂತನೆಗಳನ್ನು ಮೊದಲು ಮನಸ್ಸಿಗೆ ತುಂಬಿಕೊಳ್ಬೇಕು. ಅದು ಪೂರ್ವ ಪಕ್ಷ. ಅದಾದ ಮೇಲೆ ಉತ್ತರ ಪಕ್ಷದ ಕಡೆಗೆ ಹೋಗಬೇಕು ನಾವು. ಹಾಗಾದರೆ ಜೀವನ ಇಷ್ಟೇನಾ? ಸಂಸಾರ ಅಂದರೆ ಇಷ್ಟೇನಾ? ಸಂಸಾರದಲ್ಲಿ ಸ್ವಾರಸ್ಯ ಇಲ್ವಾ? ಸಂಸಾರದಲ್ಲಿ ಸ್ವಾರಸ್ಯ ಹೇಗಿದೆ? DVG ಅವರೇ ಹೇಳ್ತಾರೆ ನೋಡಿ, ದೇವರೇನು ಒಂದು ಬೇರಿರ್ದೊಡೇನು ಇರದಿದ್ದೊಡೇನು, ಜೀವನವೇ ದೇವ ಮಹಿಮೆಗೆ ಸಾಕ್ಷಿಯಲ್ತೆ ನಿನಗೆ, ತೀವಿ ಸೌಂದರ್ಯ ಗಾಂಭೀರ್ಯಗಳಿಂಬಾಳಿ ದೇವ ಸಮನೆನಿಸು ಜೀವನವ ನೀನು. ದೇವರು ಅನ್ನುವುದು ಇದೆಯೋ ಇಲ್ವೋ ಅದರ ವಿಚಾರ ಬಿಡಯ್ಯ. ದೇವರೆನ್ನುವೊಂದು ಇದ್ದಿರ್ದೊಡೇನು ಇರದಿರ್ದೊಡೇನು, ಜೀವನವೇ ದೈವ ಮಹಿಮೆಗೆ ಸಾಕ್ಷಿ ನಿನಗೆ. ಈ ಜೀವನ ಇದೆಯಲ್ಲ, ದುರ್ಲಭತ್ರಯಮೇವೈತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಜೀವನವೇ ದೈವ ಮಹಿಮೆಗೆ ಸಾಕ್ಷಿ ನಿನಗೆ. ಈ ಜೀವನ ಇದೆಯಲ್ಲ ಅದೇ ಸಾಕ್ಷಿ. ಅದನ್ನೇನು ಮಾಡಬೇಕು? ತೀವಿ ಸೌಂದರ್ಯ ಗಾಂಭೀರ್ಯಗಳಿಂಬಾಳಿ. ತೀವಿ ಅಂದರೆ ತುಂಬಿ, ಸೌಂದರ್ಯ ಮತ್ತು ಗಾಂಭೀರ್ಯಗಳಿಂದ ತುಂಬಿಕೊಂಡು ಅದನ್ನು ನಾವು ಬಾಳಬೇಕು. ಬಾಳಿ ದೈವ ಸಮವೆನಿಸು ಜೀವನವ ನೀನು. ಆ ದೇವರಿಗೆ ಸಮನಾಗಿ ನೀನು ಆ ಮಟ್ಟಕ್ಕೆ ಹೋಗಬೇಕು ನೀನು. ರಾಮ ಮನುಷ್ಯನಾಗಿ ಕ್ಷತ್ರಿಯ ಕುಲದಲ್ಲಿ ದಶರಥನ ಮಗನಾಗಿ ಹುಟ್ಟಿ ಬಂದ. ರಾಮಾಯಣದ ಒಂದು ಶ್ಲೋಕ ಇದೆ, ಧ್ಯಾನ ಶ್ಲೋಕ ಹೇಳ್ಕೊಳ್ತೀವಿ ನಾವು. ವೇದವೇದ್ಯೇ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತು ಸಾಕ್ಷಾತ್ ರಾಮಾಯಣಾತ್ಮನ ಅನ್ನುವಂತಹ ಒಂದು ಶ್ಲೋಕ. ವೇದವೇದ್ಯನಾದ ಮಹಾವಿಷ್ಣು ರಾಮನಾಗಿ ಮನುಷ್ಯನಾಗಿ ಹುಟ್ಟಿ ಬಂದ. ತತ್ಕಾರಣವಾಗಿ ಮಹಾವಿಷ್ಣುವಿನ ಸಮಸ್ತ ಶಕ್ತಿ ಸ್ವರೂಪಿಯಾದಂತಹ ವೇದ ರಾಮಾಯಣದ ರೂಪದಲ್ಲಿ ಬಂತು ಅಂತ ಹೇಳಿ ಆ ಶ್ಲೋಕ. ಇಲ್ಲಿ ನಾವು ರಾಮನನ್ನು ಹೇಗೆ ಆರಾಧನೆ ಮಾಡಬೇಕು? ಅವನು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಅನ್ನುವ ದೃಷ್ಟಿಯಿಂದ ಮಾಡಬೇಕಾ, ಅಥವಾ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ತನ್ನ ನಡೆ ನುಡಿ ನೀತಿ ನಿಯಮಾವಳಿ ಇವುಗಳಿಂದ ಆ ಮಟ್ಟಕ್ಕೆ ಹೋದ ಅಂಥೇಳಿ ಗಮನಿಸಬೇಕಾ? ನಾವು ಗಮನಿಸಬೇಕಾದದ್ದು ಎರಡನೇ ದೃಷ್ಟಿಯಿಂದ. ಅವನು ವಿಷ್ಣುವಿನ ಅವತಾರ ಅಂಥೇಳಿ ನಾವು ಪೂಜೆ ಮಾಡಬೇಕಾಗಿಲ್ಲ. ಸಾಮಾನ್ಯ ಮನುಷ್ಯ ತನ್ನ ವ್ಯಕ್ತಿಗತವಾದಂತಹ ಆತ್ಮಬಲದಿಂದ, ಆತ್ಮ ಪರೀಕ್ಷಣದಿಂದ, ಆತ್ಮ ಸಂಯಮದಿಂದ, ಆತ್ಮದ ಆ ಒಂದು ಬಲದಿಂದ ಹೇಗೆ ಮನುಷ್ಯ ಮಾತ್ರನಾದವನು ಮಾಧವನಾಗಿ ಪರಿವರ್ತನೆ ಆಗಬಹುದು ಅನ್ನುವುದನ್ನು ರಾಮ ನಮಗೆ ತೋರಿಸ್ತಾನೆ. ಆ ದೃಷ್ಟಿಯಲ್ಲಿ ಬಹಳ ಮುಖ್ಯವಾಗ್ತದೆ ಜೀವನ ನಮಗೆ. ಆದ್ದರಿಂದ ತೀವಿ ಸೌಂದರ್ಯ ಗಾಂಭೀರ್ಯಗಳಿಂಬಾಳಿ ದೇವ ಸಮನೆನಿಸು ನಿನ್ನ ಜೀವನವ ನೀನು ಮರುಳ ಮುನಿಯ ಅಂಥೇಳಿ
ಮರಳುಮನಿಯನ್ನು ಡಿ ವಿ ಜಿಯವರು 2 ಕಾವ್ಯ ಬರೆದಿದ್ದಾರೆ. ತಮಗೆಲ್ಲ ಗೊತ್ತಿರಬಹುದು. ಅವರ 2 ಕಾವ್ಯದ ಸಾರಾ ಸಗಟು ಪುಸ್ತಕ ಯಾವುದು ಅಂದರೆ ಜೀವನ ಧರ್ಮಯೋಗ, ಭಗವದ್ಗೀತಾ ತಾತ್ಪರ್ಯ. ಸೊ ಆ 2 ಕಾವ್ಯಗಳನ್ನು ಮತ್ತು ಭಗವದ್ಗೀತೆಯನ್ನು ಇಟ್ಟುಕೊಂಡು ನಾವು ಅಧ್ಯಯನ ಮಾಡ್ತಾ ಹೋದರೆ ಪ್ರತಿನಿತ್ಯದ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಗೀತೆಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನುವ ವಿಚಾರ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಮರಳುಮನಿಯ ಕಗ್ಗ ಅಂತ ಹೇಳುವುದು ಭಾಳ ಲೇಟಾಗಿ, ಅವರು 1975ರಲ್ಲಿ ಕಾಲವಾದರು. ಅವರು ಕಾಲವಾದ ಮೇಲೆ ಅವರು ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಿದ್ದರು. ಆ ನಂತರದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೋಧನೆ ಮಾಡಿ 76ನೇ ಇಸ್ವಿಯಲ್ಲಿ ಅದು ಪಬ್ಲಿಷ್ ಆಯಿತು. ಆ ದೃಷ್ಟಿಯಲ್ಲಿ ಅದು ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಆಧ್ಯಾತ್ಮಿಕ ದರ್ಶನ ಕಾವ್ಯ. ದರ್ಶನ ಅಂತ ಹೇಳಿದಾಗ ನಕಾರಾತ್ಮಕವಾದಂತಹ ನಿಷೇಧಾತ್ಮಕವಾದಂತಹ ವಿಚಾರಗಳು ನಮಗೆ ಬರುತ್ತೆ, ಹಾಗೂ ಸಕಾರಾತ್ಮಕವಾದಂತಹ ವಿಚಾರಗಳು ನಮಗೆ ಬಂದೇ ಬರುತ್ತೆ. ಎರಡೂ ಬರಲೇಬೇಕು. ಅದು ಇಲ್ಲದೆ ಹೋದರೆ ಅದು ದರ್ಶನ ಆಗೋದಿಲ್ಲ. ದರ್ಶನ ಅಂತ ಹೇಳಿದ್ರೆ ಏನು? ದೃಶ್ಯತೆ ವಸ್ತು ವಿಜ್ಞಾನಂ ಯಥಾರ್ಥತೆಯ ತತ್ ದರ್ಶನಂ. ಒಂದು ವಸ್ತು ಅದು ಹೇಗಿದೆಯೋ ಹಾಗೆ ಸರಿಯಾಗಿ ನಿಮಗೆ ಯಾವುದು ತೋರಿಸುತ್ತೋ ಅದು ದರ್ಶನ. ಕೇವಲ ಬಾಳಬೇಕು 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 ಅನ್ನೋದು ಒಂದೇ ಹೇಳ್ತಾ ಹೋದರೆ ಸಾಯೋದು ಯಾರು? ಆದ್ದರಿಂದ ಎರಡನ್ನೂ ತುಲನೆ ಮಾಡ್ತಾ ಮಾಡ್ತಾ ಸಾವಿನ ಮುಖವನ್ನು ನೋಡ್ಕೊಳ್ತಾ ಯ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರಶಿಷಂ ಯಸ್ಯ ದೇವಾ ಯಸ್ಯ ಛಾಯಾ ಅಮೃತಂ ಯಸ್ಯ ಮೃತ್ಯು, ಎರಡೂ ಕೂಡ ಅಲ್ಲಿರುವಂಥದ್ದೆಯ. ಇದು ನಾವು ಅನ್ವೇಷಣೆ ಮಾಡುವಂತಹ ಒಂದು ಮನೋಭಾವ ಬೆಳೆಸ್ಕೊಳ್ಬೇಕು. ತನಗಿಂತ ಹಿರಿದ ಭುವನಕ್ಕಿಂತ ಹಿರಿದೊಂದನು ಅನುಭವದ ಹಿಂದೆ ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿದ ನೆಳೆಸುವ ನೈದೆ ಮನುಜನೊಳ ಹಿರಿಮೆ ಅದು ಕಾಣು ಅಂತ ಹೇಳಿ ಭಕ್ತಿಯ ಚಿಂತನೆಯನ್ನು ಮಾಡುವಾಗ ಡಿ ವಿ ಜಿಯವರೇ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನಗಿಂತ ಹಿರಿದಾದದ್ದನ್ನು, ತನ್ನ ಅನುಭವಕ್ಕೆ ಮೀರಿದ್ದನ್ನು, ಈ ಸೃಷ್ಟಿಯ ನೆರಳಾಗಿ ಕಾಣ್ತಾ ಇರುವಂಥ ಭಗವಂತನ ನೆರಳಾಗಿ ಕಾಣ್ತಾ ಇರುವಂತಹ ಈ ಸೃಷ್ಟಿಯ ಹಿಂದಿರುವ ಆ ನೆರಳನ್ನು, ಆ ಬಿಂಬವನ್ನು, ಸೃಷ್ಟಿ ಅಂತ ಹೇಳುವುದು ಪ್ರತಿಬಿಂಬ. ಪ್ರತಿಬಿಂಬ ಬರಬೇಕಾದರೆ ಒಂದು ಬಿಂಬ ಇರಲೇಬೇಕು. ಕನ್ನಡಿಯಲ್ಲಿ ಬರೀ ಹಿಡ್ಕೊಂಡ್ರೆ ಏನೂ ಬರೋದಿಲ್ಲ. ನಾವು ಅದನ್ನು ಎದುರುಗಡೆ ಹಿಡ್ಕೊಂಡ್ರೆ ನಮ್ಮ ಬಿಂಬ ಕನ್ನಡಿಯಲ್ಲಿ ಕಾಣ್ತದೆ. ಆದ್ದರಿಂದ ತನಗಿಂತ ಹಿರಿದೊಂದನ ಅನುಭವದ ಹಿಂದೆ ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿದ ನೆಳೆಸುವನೈದೆ. ಹಿರಿದಾದದ್ದನ್ನು ಅನ್ವೇಷಣೆ ಮಾಡುವುದು ಅವನ ಸಹಜ ಪ್ರವೃತ್ತಿ. ಹಾಗೆ ಆ ಪ್ರವೃತ್ತಿಯೇ ದರ್ಶನ ಬರಲಿಕ್ಕೆ ಕಾರಣವಾಗ್ತದೆ. ಗೀತೆಯೂ ಕೂಡ ಒಂದು ದರ್ಶನವೇ. ಆ ರೀತಿಯಲ್ಲಿ ಗೀತೆಗೆ ಬಂದಂತಹ ವ್ಯಾಖ್ಯಾನಗಳು ಕೂಡ ಆ ದರ್ಶನವನ್ನು ವಿಶ್ಲೇಷಣೆ ಮಾಡುವಂತಹ ಗ್ರಂಥಗಳು. ಅದರಿಂದ ಎರಡೂ ಚಿಂತನೆಯೂ ನಮಗೆ ಇರಬೇಕು. ವಿಥಿನ್ ದಿ ಸೋಲ್ಸ್ ಪ್ಯೂರ್ ಪ್ಲೇಸ್ ಮೂವ್ಸ್ ಎ ಸ್ಪಿರಿಟ್ unto a higher, a purer and unknown, giving itself freely in thankfulness, reading the riddle of them no tongue can name ಅಂತ ಹೇಳಿ ಗಯಟೆ ಅಂದರೆ ಜರ್ಮನ್ನ ನಾಟಕಕಾರ ಅಂತ ಅವತ್ತೊಂದು ದಿವಸ ನಾವು ಕೇಳ್ಕೊಂಡಿದ್ವಿ ಅಲ್ವಾ. ಅವನ ಹೇಳ್ತಾನೆ, ಯಾವುದೋ ಒಂದು ಒಳಗಡೆಯಿಂದ ಸ್ಪಿರಿಟ್ ಹೋಗ್ತದೆ. ವಿತಿನ್ ದಿ ಸೋಲ್ಸ್ ಪ್ಯೂರ್ ಪ್ಲೇಸ್ ಮೂವ್ಸ್ ಎ ಸ್ಪಿರಿಟ್ ಅಂಟು ಎ ಹೈಯರ್ ಪ್ಯೂರರ್ ಆ್ಯಂಡ್ ಅನ್ನೋನ್. ನಮ್ಮೆಲ್ಲರಿಗೂ ಕೂಡ ಆ ಅನುಭವ ಬರಬೇಕು. ಆ ಅನುಭವ ಬಂದರೆ ಆತ್ಮ ನಮ್ಮಲ್ಲಿ ಇದೆ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಆಗ್ತದೆ. ಆ ದೃಷ್ಟಿಯಿಂದ ನಾವು ಎರಡನ್ನೂ ಗಮನಿಸ್ತಾ ಹೋಗಬೇಕು. ಈಗ ಸಂಸಾರ ಅಂತ ಹೇಳಿದ್ರೆ ಇಷ್ಟೇನಾ ಅಂತ ಕೇಳಿದ್ರೆ ಇಲ್ಲ. ಸಂಸಾರ ಬಹಳ ಸುಂದರವಾದದ್ದು. ಸೌಂದರ್ಯ ಬಾಂಧವ್ಯಗಳು ಸತ್ಯವಲ್ಲದಿರೆ ಕುಂದು ಒಡೆಯದ ಸತ್ಯ ಇಳೆಯೊಳು ಇನ್ನೆಲ್ಲಿಹುದು ಹೇಳು. ಗಂಧಾನಿಲಂಗಳವು ಪರಸತ್ವ ಪುಷ್ಪದವು ಸಂದೇಹವೇ ನೆಲವು ನಿನಗೆ. ಡಿ ವಿ ಜಿಯವರೇ ಕೇಳುವ ಮಾತು. ಜಗತ್ತಿನಲ್ಲಿ ಸಂಸಾರದಲ್ಲಿ ಸೌಂದರ್ಯ ಮತ್ತು ಬಾಂಧವ್ಯ ಅಂತ ಎರಡಿದೆ. ಸಂಸಾರಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದು ಇದು ಎರಡೇ. ಸೌಂದರ್ಯ ಬಾಂಧವ್ಯಗಳು
ಸತ್ಯವಲ್ಲದಿರೆ, ಸತ್ಯ ಅಂತ ಹೇಳಿದ್ರೆ ಇಲ್ಲಿ ಏನು? ಸತ್ ಚಿತ್ ಆನಂದದ ಆ ಸತ್ಯ ಯಾವತ್ತಿಗೂ ಇರುವಂತಹದ್ದು, ಊರ್ಜಿತವಾಗುವಂತಹದ್ದು, ಒಳ್ಳೆಯದನ್ನು ಕೊಡುವಂತಹದ್ದು, ಒಳ್ಳೆಯದನ್ನು ಮಾಡುವಂತಹದ್ದು. ಸತ್ಯವಲ್ಲದಿರೆ ಕುಂದು ಒಡೆಯದ ಸತ್ಯ ಇಳೆಯೊಳು ಇನ್ನೆಲ್ಲಿಹುದು ಹೇಳು. ಸ್ವಲ್ಪವೂ ಕುಂದಿಲ್ಲದೇ ಇರುವಂತಹ ಆ ಸತ್ಯ ಅಂತ ಹೇಳುವುದು ಈ ಭೂಮಿಯಲ್ಲಿ ಬೇರೆ ಎಲ್ಲಿ ಸಿಗುತ್ತೆ? ಇವೆರಡೂ ಹೇಗೆ ಅಂತ ಕೇಳಿದ್ರೆ, ಗಂಧಾನಿಲಂಗಳವು ಪರಸತ್ವ ಪುಷ್ಪದವು. ಪರಸತ್ವ ಅಂತ ಹೇಳುವುದು, ಆತ್ಮ ಅಂತ ಹೇಳುವುದು ಒಂದು ಪುಷ್ಪವಿದ್ದಂತೆ. ಆ ಪುಷ್ಪದಿಂದ ಸೌರಭ ಹೊರಟಿದೆ. ಗಂಧ ಅನಿಲ, ಅನಿಲ ಅಂದರೆ ಗಾಳಿ, ಗಂಧ ಪರಿಮಳ. ಆ ಪರಿಮಳ ಮತ್ತು ಅನಿಲ, ಗಂಧಾನಿಲಗಳು ಅವು ಪರಸತ್ವ ಪುಷ್ಪದವು. ಆ ಆತ್ಮ ಅಂತ ಹೇಳುವ, ಆ ಪರವಸ್ತು ಅಂತ ಹೇಳುವ, ಆ ಬ್ರಹ್ಮ ಅಂತ ಹೇಳುವ ಯಾವ ಸತ್ಯ ಉಂಟು, ಸತ್ಯ ಅಂತ ಹೇಳಿದ್ರೆ ಸತ್ ಅಂತ ಹೇಳಿ, ಸತ್ ಅಂದರೆ ಇದೆ ಅಂತ ಅರ್ಥ. ಆ ಇದೆ ಅಂತ ಹೇಳುವುದನ್ನು ನಾವು ಬೇರೆ ಯಾವುದರಿಂದಲೂ ನಾವು ಡಿಫೈನ್ ಮಾಡಲಿಕ್ಕಾಗೋದಿಲ್ಲ, ಅದು ಇದೆ ಅಷ್ಟೇನೆಯ. ಆತ್ಮ ಇತಿ ಏವ ಉಪಾಸೀತ ಅನ್ನುವ ಮಾತನ್ನು ಶಂಕರರು ಬೃಹದಾರಣ್ಯಕದ ಒಂದು ಸಾಲನ್ನು ಕೋಟ್ ಮಾಡಿ ಹೇಳ್ತಾರೆ. ಇದು ಈ ಚಿಂತನೆಯನ್ನು ಮಾಡುವಾಗ ಆತ್ಮವನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳಿದ್ರೆ, ಆತ್ಮ ಇತಿ ಏವ ಉಪಾಸೀತ. ಆತ್ಮ ಅಂತ ಹೇಳಿ ಅಷ್ಟೇ, ಇತಿ ಇದ್ರೆ ಈ ರೀತಿಯಾಗಿ. ಆತ್ಮ ಅನ್ನೋದಕ್ಕೆ ನೀವು ಇನ್ನೊಂದು ಬೇರೆ ಒಂದು ಉದಾಹರಣೆಯೋ ಒಂದು ರೂಪಕವೋ ಒಂದು ಉಪಮಾನವನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಕೊಡೋಕ್ಕಾಗೋಲ್ಲ. ಅದು ಆತ್ಮ ಅಂತ ಅಷ್ಟೇ ನೀವು ಹೇಳಬೇಕಷ್ಟೇ ನೀವು. ಆ ದೃಷ್ಟಿಯಿಂದ ಆ ಸತ್ತಿದೆಯಲ್ಲ, ಆ ಸತ್ತು ಒಂದು ಪುಷ್ಪ ಅಂತ ಇಟ್ಟುಕೊಂಡ್ರೆ, ಆ ಪುಷ್ಪದಿಂದ ಹೊರಟಂತಹ ಪರಿಮಳ, ಆ ಪರಿಮಳವನ್ನು ಸೂಸುವ, ಪರಿಮಳವನ್ನು ತರುವ ಗಾಳಿ ಈ ಸೌಂದರ್ಯ ಮತ್ತು ಬಾಂಧವ್ಯ ಅಂತ ಹೇಳುವುದು. ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಂಗೆ ಒಂದು ಆ ಮಾಯೆಯ ಕಾರ್ಯ ಈ ಸಂಸಾರದಲ್ಲಿ, ಮಾಯೆಯನ್ನು ಎರಡು ರೀತಿಯಲ್ಲಿ ಪರಿಭಾವಿಸಬೇಕು ಅಂತ ಹೇಳ್ತಾರೆ. ಅವಳು ಸತ್ಯವತಿಯೂ ಹೌದು, ಮಾಯಾವತಿಯೂ ಹೌದು. ಅವಳ ಒಂದು ಕಣ್ಣು ಸತ್ಯ ಸಂಜ್ಞೆಯನ್ನು ಪ್ರತಿನಿಧಿಸಿದರೆ, ಇನ್ನೊಂದು ಕಣ್ಣು ಕುಟಿಲ ಸಂಜ್ಞೆಯನ್ನು ಪ್ರತಿನಿಧಿಸುತ್ತಂತೆ. ಆ ಕುಟಿಲ ಸಂಜ್ಞೆಯನ್ನು ಪ್ರತಿನಿಧಿಸುವ ಆ ಕಣ್ಣು ಯಾವಾಗ ತೆರೆಕೊಳ್ಳುತ್ತೆ ಅನ್ನುವುದನ್ನು ನಾವು ತುಂಬ ಹುಷಾರಾಗಿ ಗಮನಿಸ್ತಾ ಇರಬೇಕು ಸಂಸಾರದಲ್ಲಿ. ಅದು ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಕೇಳಿದ್ರೆ ಏನಾಗುತ್ತೆ? ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿ ಮಾರಿ ಆದೀತು ಜೋಗಿ. ಅದು ಆ ಕುಟಿಲ ಸಂಜ್ಞೆ ಮತ್ತು ಸತ್ ಸಂಜ್ಞೆ, ಇದು ಎರಡನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಅವಳು ತೋರಿಸ್ತಾಳೆ. ಆ ತೋರಿಸುವ ಆ ಕಣ್ಣಿನ ಅದನ್ನೇ ಉಪನಿಷತ್ ಹೇಳುವುದು, ಸಚ್ಚತ್ಯಚ್ಚಾಭವತು. ಸತ್ ಮತ್ತು ತ್ಯತ್ ಎರಡೂ ಕೂಡ ಅವನೇ. ಅವನಲ್ಲಿ ಸತ್ತೂ ಇದೆ, ತ್ಯತ್ತೂ ಇದೆ. ಮಾಯೆ ಅಂತ ಹೇಳುವುದನ್ನು ನಿನ್ನೆ ಹೇಳ್ಕೊಂಡಿದ್ದೀವಿ ನಾವು. ದೈವೀ ಹ್ಯೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮಾಯಾಮೇತಾಂ ತರಂತಿತೆ. ಕುಟಿಲ ಸಂಜ್ಞೆ ಯಾವುದು ಅಂತ ಹೇಳುವುದನ್ನು ನಾವು ಗಮನಿಸಬೇಕಾದ್ರೆ ನಮ್ಮ ಆತ್ಮ ಬಲವಾಗಿರಬೇಕು. ಆತ್ಮದಲ್ಲಿ ಬಲ ಇಲ್ಲದೆ ಹೋದರೆ ಆ ಕುಟಿಲ ಸಂಜ್ಞೆ ನಮ್ಮನ್ನು ಆವರಿಸಿಕೊಂಡು ಬಿಡ್ತದೆ. ಸಾಮಾನ್ಯವಾಗಿ ವೈದ್ಯಕೀಯ ವಿಜ್ಞಾನದಲ್ಲಿ ಹೇಳುವಂತಹ ಒಂದು ಮಾತುಂಟಲ್ವ, ಈ ರೋಗವನ್ನು ಹರಡುವಂತಹ ಸೂಕ್ಷ್ಮವಾದ ಕೀಟಾಣುಗಳು ಸುತ್ತಲೂ ಇರುತ್ತವೆ, ನಮ್ಮ ಸಂಪರ್ಕದಲ್ಲಿ ಯಾವಾಗಲೂ ಇರ್ತದೆ. ನಮ್ಮ ಒಳಗೆ ಏನಾದರೂ ಆ ಇಮ್ಯುನಿಟಿ ಪವರ್ ಕಮ್ಮಿ ಆದರೆ ಅವು ಬಂದು ನಮ್ಮನ್ನು ಆಕ್ರಮಿಸಿಕೊಂಡು ಬಿಡ್ತವೆ. ಆದರೆ ನಮ್ಮಲ್ಲಿ ಆ ಶಕ್ತಿ ಇದ್ದರೆ, ಆ ಊರ್ಜೆ ಇದ್ದರೆ, ಆ ಶುಕ್ರ ಇದ್ದರೆ, ಆ ಅಮೃತ ಇದ್ದರೆ, ಆ ತೇಜಸ್ಸು ಇದ್ದರೆ ಅವು ಅಲ್ಲಿ ಬಂದರೂ ಕೂಡ ವಾತಾಪಿ ಜೀರ್ಣೋಭವ ಆಗೋಗ್ಬಿಡುತ್ತವೆ, ಅವೇ ಸತ್ತೋಗ್ಬಿಡುತ್ತವೆ. ಆ ರೀತಿಯಲ್ಲಿ ಆ ಆತ್ಮ ನಮ್ಮದು ಬಲವಾಗಿದ್ದರೆ ಯಾವ ಕುಟಿಲ ಸಂಜ್ಞೆಯೂ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಬಲವಾಗಿರಬೇಕು, ಅದು ಬಹಳ ಮುಖ್ಯ. ಅದರಿಂದ ಸಚ್ಚತ್ಯಚ್ಚಾಭವತು ನಿರುಕ್ತಂಚ ನಿರುಕ್ತಂಚ, ನಿರುಕ್ತ ಅನಿರುಕ್ತ ಎರಡೂ ಅವಂದೇ. ನಿಲಯನಂಚ ನಿಲಯನಂಚ ವಿಜ್ಞಾನಂಚ ವಿಜ್ಞಾನಂಚ. ವಿಜ್ಞಾನವೂ ಆಕೆಯ ಒಂದು ಕಣ್ಣು, ಅವಿಜ್ಞಾನವೂ ಆಕೆಯ ಕಣ್ಣು. ನಾವು ಸಾಮಾನ್ಯವಾಗಿ ಭಗವದ್ ಆರಾಧನೆ ಮಾಡುವಾಗ ಪೀಠ ಪೂಜೆ ಅಂತ ಒಂದು ಮಾಡ್ತೀವಿ, ಸಾಮಾನ್ಯವಾಗಿ ಮಾಡಬೇಕು. ಆ ಪೀಠ ಪೂಜೆಯಲ್ಲಿ ಹೇಳ್ತೀವಿ ನಾವು,
ಜ್ಞಾನಾಯ ನಮಃ ಅಜ್ಞಾನಾಯ ನಮಃ ವೈರಾಗ್ಯಾಯ ನಮಃ ಅವೈರಾಗ್ಯಾಯ ನಮಃ ಐಶ್ವರ್ಯಾಯ ನಮಃ ಅನೈಶ್ವರ್ಯಾಯ ನಮಃ ಅವ್ಯಕ್ತಚಿತ್ತಕಂದಾಯ ನಮಃ ಬುದ್ಧಿನಾಳಾಯ ನಮಃ ಅಂತ ಹೀಗೆಲ್ಲ ಹೇಳ್ಕೊಳ್ತೀವಿ. ವಿಶ್ಲೇಷಣೆ ಮಾಡುವ ಬುದ್ಧಿ ಇದ್ದಂತಹ ಯಜಮಾನರು ಕೂತಿದ್ರೆ ಕೇಳ್ತಾರೆ, ಏನ್ರಿ ನೀವು ಜ್ಞಾನ ಅಂತ ಹೇಳ್ತೀರಿ, ಅಜ್ಞಾನ ಅಂತಲೂ ಹೇಳ್ತಾ ಇದ್ದೀರಲ್ಲ ಅಂತಂದರೆ, ಕೇಳಿದ್ರೆ ಆವಾಗ ಹೇಳಿದವರಿಗೆ ಗೊತ್ತಿದ್ದರೆ ಬಹಳ ಖುಷಿಯಾಗುತ್ತೆ, ನನ್ನ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ಇವರು ಗಮನಿಸ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಬಹಳ ಕಮ್ಮಿ, ಅಂಥವ್ರು ಬಹಳ ಕಮ್ಮಿ. ಇವಾಗ ಯಾಂತ್ರಿಕವಾಗಿ ಏನೋ ಹೇಳುವವರು ಹೇಳ್ತಾ ಇರ್ತಾರೆ, ಕೇಳುವವರು ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಗಿನಲ್ಲಿ ಪನಿವಾರ ಏನಿರುತ್ತೋ ಅದ್ರ ಬಗ್ಗೆ ಗಮನ ಇರುತ್ತೆ ಒಟ್ಟಾರೆಯಾಗಿ, ಅದು ಬೇರೆ ವಿಚಾರ. ಆದರೆ ಎರಡೂ ಕೂಡ ಅವನ ಮುಖವೇ. ಆ ಮಾಯೆ ಅಂತ ಹೇಳುವವಳು, ಇದನ್ನು ರಾಮಕೃಷ್ಣ ಪರಮಹಂಸರು ಹೀಗೆ ಹೇಳ್ತಾ ಇದ್ದರು, ಮಾಯೆ ಒಂದು ಪಕ್ವ ಅಹಮ್ಮಾಗಿ ತೋರಿಕೊಂಡ್ರೆ ಇನ್ನೊಂದು ಅಪಕ್ವ ಅಹಮ್ಮಾಗಿ ತೋರಿಕೊಳ್ತಾಳೆ ಅಂತ ಹೇಳ್ಬಿಟ್ಟು. ಪಕ್ವ ಅಹಮ್ಮು ಅಪಕ್ವ ಅಹಮ್ಮು. ಪಕ್ವ ಅಹಂ ಅಂತ ಹೇಳುವುದು ಆ ಆತ್ಮತತ್ವದ ಸಂಪೂರ್ಣವಾದಂತಹ ಮನೋಭಾವದಲ್ಲಿ ಚಿದಾನಂದರೂಪ ಶಿವೋಹಂ ಶಿವೋಹಂ. ಅಪಕ್ವ ಅಹಂ ಇದ್ದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಹೊಲಿ ನಿನ್ನ ತುಟಿಗಳನ್ನು ಹೇಳಿಸ್ಕೊಳ್ಬೇಕಾಗ್ತದೆ ಮುಂದುಗಡೆ ಇರೋರಿಂದ. ಅದರಿಂದ ಅವೆರಡರ ವ್ಯತ್ಯಾಸವನ್ನು ನಾವು ತಿಳ್ಕೊಂಡಿರಬೇಕು. ಅದು ತಿಳ್ಕೊಳ್ಳದೆ ಹೋದರೆ ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಇಲ್ಲಿ ಬಹಳ ಮುಖ್ಯವಾಗಿ ಈ ಸೌಂದರ್ಯ ಬಾಂಧವ್ಯಗಳು ಸತ್ಯವಲ್ಲದಿರೆ ಕುಂದು ಒಡೆಯದ ಸತ್ಯ ಇಳೆಯೊಳು ಇನ್ನೆಲ್ಲಿಹುದು ಅಂತ ಡಿ ವಿ ಜಿಯವರು ಕೇಳ್ತಾರಲ್ಲ. ಆ ಸತ್ಯ ಮತ್ತು ಸೌಂದರ್ಯ, ಸೌಂದರ್ಯ ಮತ್ತು ಬಾಂಧವ್ಯ. ಸೌಂದರ್ಯ ಅಂತ ಹೇಳಿದ್ರೇನು? ಭಗವಂತನ ಅಥವಾ ಆ ಪರಬ್ರಹ್ಮ ವಸ್ತುವಿನ ಯಾವ ಒಂದು ಆನಂದ ಉಂಟೋ ಅದು ವ್ಯಕ್ತವಾಗಿ ಜಗತ್ತಿನ ಮೇಲೆ ಬೀಳ್ತದೆ. ಹಾಗೆ ಬಿದ್ದಾಗ ಆ ಜಗತ್ತಿನ ಒಂದು ಭಾಗವಾಗಿ ನಾವು ಕೂಡ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ಅನುಭವ ನಮ್ಮದು ಪಕ್ವವಾಗಿದ್ದರೆ ನಮಗೆ ಅದು ಆನಂದದ ಮೂಲ ಸ್ವರೂಪವನ್ನು ತಂದುಕೊಡ್ತದೆ. ನಾವು ಅದಕ್ಕೆ ಕಿವಿ ಆಗದೆ ಹೋದರೆ, ಕಣ್ಣಾಗದೆ ಹೋದರೆ, ಮನಸ್ಸಾಗದೆ ಹೋದರೆ ನಮಗೆ ಅದು ಏನೂ ತಟ್ಟೋದಿಲ್ಲ. ಆ ರೀತಿಯಲ್ಲಿ ಪ್ರತಿಯೊಂದೂ ಕೂಡ ಸೌಂದರ್ಯ ಈ ಜಗತ್ತಿನಲ್ಲಿ ಇದೆ. ಸೌಂದರ್ಯವನ್ನು ನೋಡುವ ಕಣ್ಣು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದರೆ ಆ ಕಣ್ಣನ್ನು ಸರಿಯಾದ ರೀತಿಯಲ್ಲಿ ಮೆಂಡು ಮಾಡಿಕೊಳ್ಬೇಕಾದಂತಹ ವಿವೇಕ ಬುದ್ಧಿಯೇ ಆತ್ಮಪ್ರಜ್ಞೆಯಿಂದ ಬರುತ್ತದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆನಂದ ಅಂತ ಹೇಳಿದ್ರೆ ಏನು? ಮನಸ್ಸು, ಇಂದ್ರಿಯಗಳು, ಬುದ್ಧಿ ಮತ್ತು ಅಹಂಕಾರ ಇವೆಲ್ಲವೂ ಕೂಡ ಒಂದೇ ಹದದಲ್ಲಿ ಸಮಾನವಾದ ಸ್ಥಿತಿಯಲ್ಲಿ ಬಂದು ಬೇರಾವುದೂ ಬೇಡ ಅನ್ನುವಂತಹ ಒಂದು ಸ್ಥಿತಿಯ ತಲ್ಲೀನತೆ, ತಾದಾತ್ಮ್ಯತೆ, ತತ್ಪರತೆ, ಪರವಶತೆ ಬಂದಾಗ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅದನ್ನು ಆನಂದ ಅಂತ ಹೇಳ್ತಾರೆ. ಇಂತಹ ಆನಂದಗಳಿಗೆ ಕಾರಣವಾಗುವುದು ಕೆಲವು ಸೌಂದರ್ಯಗಳು. ಈಗ ನಾವು ಒಂದು ಭೋರ್ಗರೆಯುವ ಸಮುದ್ರವನ್ನು ನೋಡಿದಾಗಲೋ, ಒಂದು ಬೆಟ್ಟದ ಮೇಲೆ ನಿಂತುಕೊಂಡು ಸೂರ್ಯೋದಯವನ್ನು ನೋಡಿದಾಗಲೋ, ಅಥವಾ ಹರಿಯುವ ನದಿಯನ್ನು ನೋಡಿದಾಗಲೋ, ಅಥವಾ ನವನವೋನ್ಮೇಷ ಶಾಲಿನಿಯಾದಂತಹ ನಿತ್ಯ ಹರಿದ್ವರ್ಣ ವನರಾಜಿಯನ್ನು ನೋಡಿದಾಗಲೋ ನಮ್ಮ ಮನಸ್ಸಿಗೆ ಯಾವುದೋ ಒಂದು ಭಾವ ಬರ್ತದೆ. ಅದು ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬೆರಗು, ಬರೀ ಬೆರಗು, ನುಡಿಗರಿದೇನಿಪ್ಪ ಆನಂದ. ಅದು ನುಡಿಗೆ ಸಿಕ್ಕುವುದಿಲ್ಲ ಅನ್ನುವಷ್ಟರ ಮಟ್ಟಿನ ಆನಂದ. ಅದನ್ನೇ ಉಪನಿಷತ್ತು ಹೇಗೆ ಹೇಳುತ್ತೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್. ಎಲ್ಲಿ ಮಾತು ನಿಲ್ಲುತ್ತೋ ಮನಸ್ಸು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮನಸ್ಸಿನ ವೇಗದೊಂದಿಗೆ ಹೋಗಲಿಕ್ಕೆ ಸಾಧ್ಯವಾಗದೆ ಮಾತು ಎಲ್ಲಿ ನಿಲ್ಲುತ್ತೋ ಅಲ್ಲಿಂದ ಮುಂದಕ್ಕೆ ವಿದ್ವಾಂಸರು ಆನಂದದಲ್ಲಿ ಮೀಯ್ತಾರೆ, ಸ್ನಾನ ಮಾಡ್ತಾರೆ. ಆದ್ದರಿಂದಲೇ ನರಭಾಷೆ ಬಣ್ಣಿಪುದೆ ಪರಸತ್ವ ರೂಪವನ್ನು ಅರಿಯದದು ನಮ್ಮೆದೆಯ ಭಾವಗಳನ್ನೆಲ್ಲ ಹೊರೆಯೇ. ನಮ್ಮ ಎದೆಯಲ್ಲಿ ಹುಟ್ಟುವಂತಹ, ನಮ್ಮ ಮನಸ್ಸಿಗೆ ಬರುವಂತಹ ಎಲ್ಲ ಭಾವನೆಗಳನ್ನು ಕೂಡ ಸರಿಯಾಗಿ ಪ್ರಸ್ತುತಪಡಿಸಲಿಕ್ಕೆ ಭಾಷೆಗೆ ಸಾಧ್ಯವಾಗುವುದಿಲ್ಲ. ನರಭಾಷೆ ಬಣ್ಣಿಪುದೆ ಪರಸತ್ವ ರೂಪವನ್ನು. ಹಾಗಾದರೆ ಅದು ಎಲ್ಲಿ ನೋಡಬೇಕು? ಪರಮಾನುಭವಗಳ ಉಲಿ ಅನುಭವಿಗಳ ಒಳಕಿವಿಗೆ. ಪರಮವಾದ ಅತ್ಯಂತ ಸಂತೋಷದ ಆನಂದದ ಧ್ವನಿ ಏನು ಬರ್ತದಲ್ಲ, ಅದು ಪರಮಾನುಭವಗಳ ಉಲಿ ಅನುಭವಿಗಳ ಒಳಕಿವಿಗೆ ಕೇಳುತ್ತೆ.
ಆ ಕಿವಿಯನ್ನು ಸರಿಯಾದ ರೀತಿಯಲ್ಲಿ ಮೆಂಡ್ ಮಾಡಿಕೊಂಡು ಟ್ಯೂನ್ ಮಾಡಿಕೊಂಡು ಇಟ್ಕೊಂಡಿದ್ರೆ ಅದು ಅವರಿಗೆ ಗೊತ್ತಾಗ್ತದೆ. ಹೊರಟು ಯಾನವೋ ಭಾಷೆಯಲ್ಲಿ ಒಂದು ಆನಂದವನ್ನು ನಿಮಗೆ ತಿಳಿಸ್ತೀವಿ ಅಂತ ಹೇಳೋದು ಭಾಳ ಕಷ್ಟ. ಆ ರೀತಿಯಲ್ಲಿ ಈ ಸೌಂದರ್ಯ ಅಂತ ಹೇಳುವುದು ನಮಗೆ ಅಂತಹ ಒಂದು ಪ್ರಕೃತಿಯ ದೃಶ್ಯವನ್ನು ನೋಡಿದಾಗ, ಅಥವಾ ಒಬ್ಬ ಸಾಧು ಪುರುಷನ ಸನ್ನಿಧಿಯಲ್ಲಿ ನಾವು ಇದ್ದಾಗ, ಒಳ್ಳೆಯ ಈಗ ಎಷ್ಟೋ ಜನ ನಾವು ಸನ್ಯಾಸಿಗಳನ್ನು ನೋಡ್ತೀವಿ, ಅವರ ಸನ್ನಿಧಿಯಲ್ಲಿ ನಾವು ಕೂತಾಗ ನಮ್ಮ ಮನಸ್ಸಿಗೆ ಯಾವುದೋ ಒಂದು ರೀತಿಯ ಆಹ್ಲಾದಕತೆ ಇರ್ತದೆ, ಒಂದು ರೀತಿಯ ಮನಸ್ಸಿನ ಸಮಾಧಾನ ಇರ್ತದೆ, ಶಾಂತಿ ಇರ್ತದೆ. ಅದು ಎಲ್ಲಿಂದ ಬಂತದು? ಅದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಅವರು ಮಾಡಿದ ಸಾಧನೆಯೇ ಕಾರಣವಾಗಿ ಅವರ ಆತ್ಮ ಪ್ರಜ್ವಲಿತವಾಗಿರುತ್ತೆ, ಅವರ ಆತ್ಮ ಉಜ್ವಲವಾಗಿರ್ತದೆ. ಆ ಆತ್ಮ ಪರಮಾತ್ಮನ ಸಖ್ಯವನ್ನು ತಕ್ಕ ಮಟ್ಟಿಗೆ ಬೆಳೆಸ್ಕೊಂಡಿರುತ್ತೆ. ಹಾಗಾಗಿ ಅಲ್ಲಿಂದ ಹೊರಡುವಂತಹ ವೈಬ್ರೇಷನ್ ನಮ್ಮನ್ನು ತಟ್ಟಿದಾಗ ನಮಗೂ ಕೂಡ ಆ ಭಾವ ಬರ್ತದೆ. ಆದ್ದರಿಂದ ಅದು ಒಬ್ಬ ಸಾಧುವಿನ ಜೊತೆಯಲ್ಲಿದ್ದಾಗ, ಅಥವಾ ಒಬ್ಬ ವೀರ ಪುರುಷನ ಜೊತೆಯಲ್ಲಿ ಇದ್ದಾಗ, ಒಬ್ಬ ನಿಜವಾದ ಸೈನಿಕನ ಜೊತೆಯಲ್ಲಿ ನಾವು ಸಂವಹನ ಮಾಡಿದಾಗ, ಇಲ್ಲೆಲ್ಲ ಸಂದರ್ಭದಲ್ಲಿ ನಮಗೆ ಯಾವುದೋ ಒಂದು ಭಾವ ಬರುತ್ತಲ್ಲ, ಅದು ಸೌಂದರ್ಯದ ವಿಚಾರವಾಗಿ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಬಾಂಧವ್ಯವನ್ನು ನೀವು ಮನಸ್ಸಿನಲ್ಲಿ ತಗೊಂಡ್ರೆ, ಸೀತಾರಾಮರ ಅತ್ಯಂತ ಪವಿತ್ರವಾದಂತಹ ಪ್ರೇಮ, ರಾಮ ಮತ್ತು ಭರತರ ಅತ್ಯಂತ ವಾತ್ಸಲ್ಯಭರಿತವಾದಂತಹ ಭ್ರಾತೃಭಾವ, ರಾಮ ಮತ್ತು ಹನುಮಂತ ಇವರಿಬ್ಬರ ಸ್ವಾಮಿ ಮತ್ತು ಭೃತ್ಯ ಭಾವ, ತ್ವಮೇವ ವೇತ್ಸಿ, ಅವನು ಬೇರೆಯಲ್ಲ ನಾನು ಬೇರೆಯಲ್ಲ ಅಂತ ಹೇಳ್ತಾನೆ ಹನುಮಂತ ರಾಮತಾರಕೋಪನಿಷತ್ತಿನಲ್ಲಿ, ಅವರಿಬ್ಬರ ಭಾವ. ಇನ್ನು ಶ್ರೀಕೃಷ್ಣ ಮತ್ತು ರಾಧೆಯರ ಅದ್ವೈತ ಪ್ರೇಮ ದರ್ಶನ ಭಾವ. ಸೀತಾರಾಮರ ಪ್ರೇಮಕ್ಕೂ ಕೃಷ್ಣ ರಾಧೆಯರ ಪ್ರೇಮಕ್ಕೂ ವ್ಯತ್ಯಾಸ ಇದೆ. ಆ ಎರಡೂ ವ್ಯತ್ಯಾಸವೂ ಕೂಡ ವೇದಾಂತದ ದೃಷ್ಟಿಯಿಂದ ಒಂದೇ ಅಂತ ಹೇಳ್ತಾರೆ. ಆದರೆ ಕೃಷ್ಣನನ್ನು ತೆಗಳಬೇಕು ಅಂತ ಹೇಳಿ ನಿಂತವರು ಅದಕ್ಕೆ ಬೇರೆ ಅರ್ಥವನ್ನು ಕೊಡುವ ಸಂದರ್ಭಗಳು ಉಂಟು. ಇಂತಹ ಸಂದರ್ಭದಲ್ಲೆಲ್ಲ ನಮಗೆ ಆ ಬಾಂಧವ್ಯದ ಬಲುಮೆ ಎರಡೂ ಕೂಡ ಮನಸ್ಸಿಗೆ ಬಂದು ಮನಸ್ಸು ಬಹಳ ಖುಷಿಯಾಗ್ತದೆ. ನಮ್ಮ ಸಾಂಸಾರಿಕ ಜೀವನದಲ್ಲೂ ಕೂಡ ಇಂತಹ ಸಂದರ್ಭಗಳನ್ನು ನಾವು ನೋಡುವುದು. ತಳಿರ ನಸು ಕಂಪು ಬಳು ಕೆಲೆಯ ಹಸುರಿನ ಸೊಂಪು, ನಗು ಮನದ ಯುವ ಜನರ ತಿಳಿ ಮನದ ಯುವ ಜನರ ನಗುಗಣ್ಣ ಹೊಳಪು, ಮಗು ತುಟಿಯಿ ನುಣ್ಮಿಸುವ ನುಡಿ ಚಿಗುರು, ಇಳೆಯೊಳು ಇವುಗಳನ್ನು ವಲ್ಲನು ಯಾರು ಹೇಳು. ಈಗ ತಳಿರ ನಸು ಕಂಪು, ಚಿಗುರು, ತಳಿರು ಅಂತ ಹೇಳಿದ್ರೆ ಆ ಚಿಗುರು ಬಂದಾಗ ಅದರ ಹತ್ತಿರ ಹೋಗಿ ನಿಂತ್ಕೊಂಡ್ರೆ ಅದು ಹೊರಡಿಸುವಂತಹ ಕಂಪು ಒಂದು ರೀತಿಯ ವಿಶಿಷ್ಟವಾದ ಪರಿಮಳ. ಆ ಪರಿಮಳದಲ್ಲಿ ಅದು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಯಾವುದೋ ಒಂದು ಭಾವದ ಆಹ್ಲಾದಕತೆ ನಮ್ಮ ಮನಸ್ಸಿಗೆ ಬರ್ತದೆ, ನಮ್ಮ ಮನಸ್ಸನ್ನು ಒಳಗಡೆ ಪ್ರವೇಶ ಮಾಡ್ತದೆ. ತಳಿರ ನಸು ಕಂಪು ಬಳು ಕೆಲೆಯ ಹಸುರಿನ ಚಿಗುರು. ಹಾಗೆಯೇ ಹಸಿರು ಚಿಗುರನ್ನು ನೋಡ್ತಾ ಇದ್ದರೆ, ಹಸಿರಿನ ಮಧ್ಯದಲ್ಲಿ ನಿಂತ್ಕೊಂಡಿದ್ದರೆ, ಗಾಳಿಗೆ ಅವು ತೊನಿತಾ ಇರುವಂತಹ ಬೀಸ್ತಾ ಇರುವಂತಹ ಆ ದೃಶ್ಯವನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಯಾವ ರೀತಿಯ ಸಂತೋಷ ಬರ್ತದೆ. ತಿಳಿಮನದ ಯುವ ಜನರ ನಗುಗಣ್ಣ ಹೊಳಪು. ಯುವಕ ಯುವತಿಯರು ಅವರು ಸಂತೋಷವಾಗಿ ಇರುವುದನ್ನು ನೋಡಿದಾಗ ನಾವು ಎಷ್ಟು ಸಂತೋಷ ಪಡ್ತೀವಿ. ಆ ಭಾವ ಯಾವತ್ತಿಗೂ ಕೂಡ ಊರ್ಜಿತವಾಗಬೇಕು ಅನ್ನುವಂತಹ ಹಾರೈಕೆ ನಮ್ಮ ಒಳಗಡೆಯಿಂದ ಸಹಜವಾಗಿ ಬರುತ್ತೆ. ಅದೇ ರೀತಿ ಮಗು ತುಟಿಯಿ ನುಣ್ಮಿಸುವ ನುಡಿ ಚಿಗುರು. ಎಲ್ಲರಿಗೂ ಒಂದಲ್ಲ ಒಂದು ಹಂತದಲ್ಲಿ ಇದು ಅನುಭವಕ್ಕೆ ಬಂದಿರ್ತದೆ. ಚಿಕ್ಕ ಮಗು, ನಾವೀಗ ತಂದೆಯಾಗಿ ಅಜ್ಜಂದರೂ ಆಗಿಬಿಟ್ಟಿದ್ದೇವೆ. ನಮ್ಮ ಮಕ್ಕಳ ಮೊಮ್ಮಕ್ಕಳನ್ನು ನಾವು ಎತ್ತಿಕೊಂಡು ಚಿಕ್ಕ ಮಕ್ಕಳನ್ನು 1 ವರ್ಷ 1.25 ವರ್ಷ 1.5 ವರ್ಷ ಆದಾಗ ಅವುಗಳ ಬಾಯಿಂದ ಅಪ್ಪ ಅಮ್ಮ ಮಾವ ಅಪ್ಪ ಅತ್ತೆ ಅನ್ನುವ ಎಲ್ಲಿ ಹೇಳು ಅಂತ ಹೇಳಿ ಎಷ್ಟು ನಾವು ಅವುಗಳನ್ನು ಆಟ ಆಡಿಸ್ತೀವಿ. ಆ ನುಡಿ ಚಿಗುರು, ಅದು ಆ ಶಬ್ದ ನೋಡಿ ಹೇಗಿಟ್ಟಿದ್ದಾರೆ ಅವರು. ಅವುಗಳ ಬಾಯಿಂದ ಹೊರಡುವ ಆ ನುಡಿ ಚಿಗುರು, ಮಗು ತುಟಿಯಿ ನುಣ್ಮಿಸುವ, ಮಗು ತುಟಿಯಿಂದ ಹೊರಡಿಸುವ ನುಡಿ ಚಿಗುರು, ಇಳೆಯೊಳು ಇವನೊಲ್ಲ ನಾರು ಹೇಳು. ಇದನ್ನು ಬೇಡ ಅಂತ ಹೇಳುವವರು ಯಾರಾದರೂ ಇದ್ದಾರಾ? ಕುರಿಯನಾಗಿಸಿ ಕಾಪಿಡುವ ಸಂಸಾರ ಉರಿ ಮಾರಿ ಯಾರು, ಇದು ಬಿಡ್ರಿ, ಇದನ್ನು ತಗೊಳ್ರಿ ಅಲ್ವಾ? ಹೀಗೆ ಇದೆಲ್ಲರೂ ಕಾಂಟ್ರಾಸ್ಟ್ ಮಾಡ್ತಾ ಹೋಗಬೇಕು ನಾವು ಸಂಸಾರದಲ್ಲಿ. ವ್ಯಕ್ತ ಮಧ್ಯಾನಿ ಭಾರತ, ಅದು ಬಹಳ ಮುಖ್ಯ ನಮಗೆ. ನಾವೀಗ ವ್ಯಕ್ತ ಮಧ್ಯದಲ್ಲಿ ಇದ್ದೇವೆ.
ಈ ವ್ಯಕ್ತವಾಗಿ ಕಾಣ್ತಾ ಇರುವಂತಹ ಜೀವನವನ್ನು ಅನುಭವಿಸಬೇಕು. ಅನುಭವಿಸದೆ ಹೋದರೆ ನಮಗೇನೂ ಗೊತ್ತಾಗೋದಿಲ್ಲ. ಒಂದು ಮಾತು ಹೇಳಿದ್ರು ಡಾಕ್ಟರ್ ಪ್ರಕಾಶ್ ಅವರು ಪ್ರಾರಂಭದಲ್ಲಿ, ನಮಗೆಲ್ಲ ಸಂತೋಷ ಕೊಟ್ಟಿದ್ದಾರೆ ಅಂತ. ಸಂತೋಷ ನನಗೆ ಕೊಡಲಿಕ್ಕೆ ಏನು ಬರೋದಿಲ್ಲ, ಆದರೆ ಈ ಸಾಹಿತ್ಯಗಳನ್ನು, ಈ ಗೀತೆಯನ್ನು ಓದಿದಾಗ ನಾನು ಏನೋ ಅಲ್ಪ ಸ್ವಲ್ಪ ಪಟ್ಟಿದ್ದೀನಲ್ಲ ಸಂತೋಷ, ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಅದಕ್ಕೆ ಪ್ರವಚನ ಅಂತ ಹೇಳುವ ಶಬ್ದ ಬೇಡ ಅಂತ ಅವ್ರಿಗೆ ಹಿಂದೆಯೇ ಹೇಳಿದ್ದೀನಿ ನಾನು. ಪ್ರವಚನ ಅನ್ನೋದು ಸ್ವಲ್ಪ ದೊಡ್ಡ ಶಬ್ದ ಆಗುತ್ತೆ ನನ್ನ ಮಟ್ಟಕ್ಕೆ ಅಂತ ನನಗನ್ನಿಸುತ್ತೆ. ಇದು ಇನ್ನೊಂದು ಮಾತುಂಟು ನಮ್ಮಲ್ಲಿ, ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನ. ಎದುರಿಗಿರುವ ಪ್ರಾಜ್ಞರಿಗೆ ನಿಜವಾಗಿಯೂ ನಾವು ಮಾಡುವ ಕೆಲಸದಿಂದ ಸಂತೋಷ ಉಂಟಾಗಿದ್ದೇ ಹೌದಾದರೆ ಅದೀಗ ನಿಜವಾದ ದೇವರ ಪೂಜೆ. ಆ ಪೂಜೆ ಎನ್ನುವ ದೃಷ್ಟಿಯಿಂದ ಮಾಡಿದಾಗ ಅದು ಸಂತೋಷ ಸಹಜವಾಗಿ ಆಗುತ್ತೆ. ನಾನು ಮಾಡ್ತೀನಿ ಅನ್ನುವುದು ಬಂದರೆ ಅದನ್ನೇ ಹೇಳುವುದು ಸತ್ಯ ಸಂಜ್ಞೆ, ಕುಟಿಲ ಸಂಜ್ಞೆ, ಪಕ್ವ ಅಹಮ್ಮು, ಅಪಕ್ವ ಅಹಮ್ಮು. ಇದರ ತಿಳುವಳಿಕೆ ನಮಗೆ ಸರಿಯಾಗಿ ಇದ್ದಾಗ ನಮ್ಮಲ್ಲಿ ಯಾವುದೂ ಇದಾಗುವುದಿಲ್ಲ. ಆಧ್ಯಾತ್ಮದ ಚಿಂತನೆ ಜಾಸ್ತಿ ಆಗ್ತಾ ಆಗ್ತಾ ನಮಗೆ ಯಾವ ರೀತಿ ನಮ್ಮ ಮನಸ್ಸು ಆತ್ಮತತ್ವದಲ್ಲಿ ವಿಲೀನವಾಗಿ ಮನಸ್ಸು ಹೇಗೆ ಹದವಾಗಬೇಕು, ಸಂಸಾರ ಮತ್ತು ಪಾರಮಾರ್ಥಿಕತೆ ಎರಡನ್ನೂ ಹೇಗೆ ನಾವು ಸರಿಯಾದ ರೀತಿಯಲ್ಲಿ ಸಮನ್ವಯ ಮಾಡಬೇಕು ಅನ್ನುವುದನ್ನು ಸ್ವಾಮಿ ರಂಗನಾಥಾನಂದಜಿಯವರು ಉಪನಿಷತ್ತುಗಳ ಪರಿಚಯವನ್ನು ಕೊಡುವಂತಹ ಒಂದು ಸಣ್ಣ ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ ನೋಡಿ, ಆರ್ ಯು ಗ್ರೋಯಿಂಗ್ ಸ್ಪಿರಿಚುಯಲಿ? ಪ್ರಶ್ನೆ ಅವ್ರು ಕೇಳೋದು. ಕ್ಯಾನ್ ಯು ಲವ್ ಅದರ್ಸ್ ಆ್ಯಸ್ ಮಚ್ ಆ್ಯಸ್ ಯು ಲವ್ ಯುವರ್ ಕಿತ್ ಆ್ಯಂಡ್ ಕಿನ್, ಯುವರ್ ಪೀಪಲ್? ಕ್ಯಾನ್ ಯು ಫೀಲ್ ಒನ್ನೆಸ್ ವಿತ್ ಅದರ್ಸ್? ಹ್ಯಾವ್ ಯು ಪೀಸ್ ವಿತಿನ್ ಯುವರ್ ಸೆಲ್ಫ್? ಆ್ಯಂಡ್ ಇದು ಮುಖ್ಯ, ಡೂ ಯು ರೇಡಿಯೇಟ್ ಇಟ್ ಅರೌಂಡ್ ಯು? ನಿಮ್ಮ ಒಳಗೆ ಶಾಂತಿ ಇದೆ ಅನ್ನೋದು ಮುಖ್ಯವಾಗಬಾರದು. ಆ ಶಾಂತಿಯ ಮನೋಭಾವವನ್ನು ನೀವು ಇನ್ನೊಬ್ಬರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀರಾ? ರೇಡಿಯೇಟ್, ಎಮಿಟ್ ದಿ ರೇಸ್ ಅಂತ ಒಂದು ಪದ ಉಂಟಲ್ವ, ಹಾಗೆ ಡೂ ಯು ರೇಡಿಯೇಟ್ ಇಟ್ ಅರೌಂಡ್ ಯು? ಆ್ಯಂಡ್ ದಟ್ ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ ಆರ್ ಸ್ಪಿರಿಚುವಲ್ ಗ್ರೋತ್, ವಿಚ್ ಈಸ್ stimulated by meditation inwardly and by work done in a spirit of service and spirit of joy outwardly. ಇದು ನಮ್ಮ ಆತ್ಮ ಬೆಳೆಯುವ ಲಕ್ಷಣವಾಗಿ ನಮಗೆ ಅವರು ಕೊಟ್ಟಿರುವಂತಹ ಒಂದು ಸಣ್ಣ ಒಂದು ಟಿಪ್ಪು. ಆ ರೀತಿಯಲ್ಲಿ ನಮ್ಮ ಮನಸ್ಸು ಪಕ್ವವಾಗಬೇಕು. ಸಂಸಾರ ಜೀವನ ಎಷ್ಟರ ಮಟ್ಟಿಗೆ ಸುಂದರವಾದದ್ದು ಅಂತ ಹೇಳಿದ್ರೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ನೋಡಿ, ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲಿ ಬಣ್ಣ ಬಣ್ಣದ ಜೀವಚಿತ್ರ, ನಿತ್ಯ ನೀನದ ನೆನೆದು ಚಿತ್ರದಲ್ಲಿ ಮನವಿರಿಸೆ, ವೃತ್ತಿ ತನ್ಮಯತೆ ಅಹುದು ನಿಮಗೆ ಮಂಕುತಿಮ್ಮ. ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ಒಂದು ಐಡಿಯಾ ನಿಮಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ ನಾನು. ಸತ್ಯ ಅಂತ ಹೇಳೋದು ಒಂದಿದೆ, ಬೀಯಿಂಗ್, ಅದು ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತುವನ್ನು ಶಿವ ಅಂತ ಕರೀತಾರೆ, ಸತ್ ಅಂತ ಕರೀತಾರೆ, ಚಿತ್ ಅಂತ ಕರೀತಾರೆ, ಆನಂದ ಅಂತ ಕರೀತಾರೆ. ಶಿವ ಅಂತ ಹೇಳಿದ್ರೆ ಮಂಗಳ ಸ್ವರೂಪವಾದದ್ದು. ಸತ್ ಅಂತ ಹೇಳಿದ್ರೆ ಎಲ್ಲವನ್ನೂ ತನ್ನೊಳಗೆ ಯಾವತ್ತಿಗೂ ನಾಶ ಆಗದೇ ಇರುವ ರೀತಿಯಲ್ಲಿ ಕಡಿಬಡೆಯದೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಒಂದೇ ರೀತಿ ಇಟ್ಟುಕೊಂಡಿರುವುದು ಸತ್. ಚಿತ್ ಅಂತ ಹೇಳಿದ್ರೆ ಪ್ರಜ್ಞೆ, ಎಲ್ಲವೂ ಕೂಡ ಪ್ರಜ್ಞೆ. ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಪ್ರಜ್ಞೆನೆಯ. ಆಮೇಲೆ ಪ್ರಜ್ಞೆ ಅಂತ ಹೇಳುವ ಆ ಒಂದು ಶಕ್ತಿ ಏನುಂಟಲ್ಲ, ಅದೇ ಆತ್ಮ ಅನ್ನುವ ಪದವೂ ಉಂಟು. ಋಗ್ವೇದದ ಮಹಾವಾಕ್ಯವೇ ಪ್ರಜ್ಞೆ. ಆ ಪ್ರಜ್ಞೆ ಕೂಡ ಚಿತ್ ಅಂತ ಹೇಳುವುದು. ಹೀಗೆ ಸತ್ತು, ಚಿತ್, ಆನಂದ. ಆನಂದ ಅಂತ ಹೇಳುವುದು ನಾವು ಅನುಭವಿಸುವಂತಹ ಎಲ್ಲ ಅನುಭವಗಳ ಹಿಂದೆ ನಮಗೆ ಬರುವಂತಹ ಮನಸ್ಸಿನ ಆಹ್ಲಾದಕತೆ ಮತ್ತು ಪ್ರಫುಲ್ಲತೆ. ಇದು ಎಲ್ಲವೂ ಕೂಡ ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲಿ. ಭಿತ್ತಿ ಅಂತ ಹೇಳಿದ್ರೆ
ಆ ಪರಬ್ರಹ್ಮ ವಸ್ತುವೇ ಭಿತ್ತಿ. ಇಲ್ಲಿ ಪರಬ್ರಹ್ಮ ವಸ್ತು ಪ್ರಕೃತಿಯಾಗಿ ಸಂಸಾರವಾಗಿ ತೋರಿಕೊಂಡಿದ್ದಾನೆ. ಅದು ಭಿತ್ತಿ. ಭಿತ್ತಿ ಅಂತ ಹೇಳಿದ್ರೆ ಪರದೆ ಅಲ್ವೇ? ಆ ಪರದೆಯಲ್ಲಿ ಈ ಶಿವ, ಸತ್ತು, ಚಿತ್ತು, ಆನಂದ ಇವೆಲ್ಲವೂ ಕೂಡ ನಿರಂತರವಾಗಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ. ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಕೋಟಿ ಬೇರೆ ಬೇರೆ ವಿವಿಧತೆಗಳು. ಒಬ್ಬರಿದ್ದಾಗೆ ಇನ್ನೊಬ್ಬರಿಲ್ಲ. ಇದನ್ನೆಲ್ಲವನ್ನೂ ನಾವು ನೋಡಿದಾಗ ಇದು ಯಾರು ಸೃಷ್ಟಿ ಮಾಡಿದ್ರು ಹೀಗೆ ಅಂತ ಅನ್ನಿಸ್ಬೇಕು ನಮಗೆ. ನಿತ್ಯ ನೀನದ ನೆನೆದು ಚಿತ್ರದಲ್ಲಿ ಮನವಿರಿಸೆ. ಯಾವುದನ್ನು ನಿತ್ಯ ನೆನೆಯಬೇಕು ನಾವು? ಭಿತ್ತಿಗೆ ಕಾರಣನಾದಂತಹ ಆ ಪರಬ್ರಹ್ಮ ವಸ್ತುವನ್ನು ನಿತ್ಯ ನೆನೆಯಬೇಕು. ಈ ಭಿತ್ತಿಯಲ್ಲಿ ಉಂಟಾಗಿರುವಂತಹ ಚಿತ್ರದಲ್ಲಿ ನಮ್ಮ ಮನಸ್ಸನ್ನು ಸರಿಯಾಗಿ ಜೀವನವನ್ನು ತೊಡಗಿಸಿಕೊಳ್ಳಬೇಕು. ಹಾಗೆ ಜೀವನ ಮಾಡಿದಾಗ ವೃತ್ತಿ ತನ್ಮಯತೆ ಹೌದು. ನಮ್ಮ ಜೀವನದ ಎಲ್ಲ ವ್ಯವಹಾರಗಳು ಕೂಡ ತನ್ಮಯತೆಯಿಂದ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂಥೇಳಿ ಯೋಗದ ಒಂದು ಸೂತ್ರ ಉಂಟು. ಆ ಚಿತ್ತದ ವೃತ್ತಿಗಳೆಲ್ಲ ತನ್ಮಯತೆ ಆಗಬೇಕಾದರೆ ನಾವು ಜಗತ್ತಿನ ಪ್ರತಿಯೊಂದರಲ್ಲಿಯೂ ಕೂಡ ಶಿವ, ಸತ್ತು, ಚಿತ್ತು, ಆನಂದ ಭಾವಗಳನ್ನು ನೋಡುವ ಪ್ರಯತ್ನ ಮಾಡಿ ಅದನ್ನು ಅನುಭವಿಸುವ ಪ್ರಯತ್ನ ಮಾಡಿದಾಗ ನಮ್ಮ ವೃತ್ತಿ ತನ್ಮಯತೆಯಿಂದ ಕೂಡಿರುತ್ತೆ, ತಾದಾತ್ಮ್ಯತೆಯಿಂದ ಕೂಡಿರುತ್ತದೆ, ಸ್ವತಃ ವಿಲಯನವಾಗ್ತದೆ. ಸ್ವತಃ ವಿಲಯನ ಅಂತ ಹೇಳಿದ್ರೆ ನಾವು ನಮ್ಮತನವನ್ನು ಕಳ್ಕೊಂಡು ಬಿಡ್ತೀವಿ, ಮರೆತು ಬಿಡ್ತೀವಿ. ಆ ರೀತಿಯಲ್ಲಿ ಜೀವನ ನಡೆಸಬೇಕು. ಜೀವತಾಂ ಬ್ರಹ್ಮದೈಶ್ವರ್ಯ ಅದ ಗೌರವಿಸು ನೀನು ಅಂತ ಹೇಳ್ತಾರೆ ಅವರು. ಜೀವ ಅಂತ ಹೇಳುವುದು ಬ್ರಹ್ಮದ ಐಶ್ವರ್ಯ. ಅದನ್ನು ಗೌರವಿಸುವುದನ್ನು ನಾವು ಕಲಿತ್ಕೊಳ್ಬೇಕು. ಹಾಗೆ ಕಲಿತ್ಕೊಳ್ಬೇಕಾದ್ರೆ ಆತ್ಮ ಅನುಭೂತಿ ನಮ್ಮಲ್ಲಿ ಸರಿಯಾಗಿ ನಿಲ್ಲಬೇಕು. ಆತ್ಮಚಿಂತನೆ ಮಾಡುವಾಗ ನಮ್ಮ ಮನಸ್ಸು ಆತ್ಮವಿಸ್ತರಣಾಭ್ಯಾಸ ಅನ್ನುವ ಒಂದು ಮಾತುಂಟು. ಆತ್ಮವಿಸ್ತರಣಾಭ್ಯಾಸ ಹೇಗೆ ಅಂತ ಕೇಳಿದ್ರೆ, ಮಮತೆಯ ಬಿಂದು ಅಲೆ ಅಲೆಯಾಗಿ ರಮಣಿ ಗೃಹ ಕುಲ ಭೂವಲಯಗಳಲ್ಲಿ ಶ್ರಮದಿ ಪರಿಯುತೆ ಭುವನ ಜೀವನಕ್ಕೆ ಸೇರುತ್ತ ವಿಮಲ ಸುಖ ರಸವಕ್ಕೆ ಮರುಳ ಮುನಿಯ. ನಮ್ಮ ಜೀವನ 7 ಸುತ್ತಿನ ಮಲ್ಲಿಗೆಯಂತೆ ಅರಳಬೇಕು. ನಮ್ಮ ಆತ್ಮ ಹಾಗೆ ಅರಳಬೇಕು. ಹೇಗೆ? ಮಮತೆ ಇದೆ. ಮಮತೆ ಇಲ್ಲದೆ ಇದ್ದರೆ ಸಂಸಾರ ಜೀವನ ಇಲ್ಲ. ಆದರೆ ಆ ಮಮತೆ ಕೇವಲ ನನ್ನ ಅನ್ನುವ ಮಟ್ಟದಿಂದ ನಮ್ಮ ಅನ್ನುವ ಮಟ್ಟಕ್ಕೆ ಹೋಗಬೇಕು, ನಿಮ್ಮ ಅನ್ನುವ ಮಟ್ಟಕ್ಕೆ ಹೋಗಬೇಕು, ನಿಮ್ಮೆಲ್ಲರ ಮೀರಿದ ಅವನ ಎನ್ನುವ ಮಟ್ಟಕ್ಕೆ ಹೋಗಬೇಕು. ಅದು ಹೇಗೆ ಹೋಗಬೇಕು ಅಂತ ಕೇಳಿದ್ರೆ ನಮ್ಮ ಕರ್ತವ್ಯದ ಆ ಒಂದು ಕ್ರಿಯಾಶಕ್ತಿಯಿಂದ ಅದು ಹೋಗಬೇಕು. ಶ್ರಮದೇ ಪರಿಯುತ್ತೆ. ಆ ಶ್ರಮ, ಆ ಕರ್ಮ, ಆ ಸೆಲ್ಫ್ಲೆಸ್ ಆ್ಯಕ್ಷನ್ ಯಾವ ರೀತಿಯಲ್ಲಿ ಬರಬೇಕು ಅಂತ ಕೇಳಿದ್ರೆ, ಮಮತೆಯ ಬಿಂದು ಅಲೆ ಅಲೆಯಾಗಿ ರಮಣಿ, ಮೊದಲು ಕುಟುಂಬ, ಹೆಂಡತಿ ಮಕ್ಕಳು ಇವು ಬೇಕೇ ಬೇಕು, ರಮಣಿ. ಆಮೇಲೆ ಗೃಹ, ಹೆಂಡತಿ ಮಕ್ಕಳು ಬಿಟ್ಟು ಆದಮೇಲೆ ಬೇರೆಯವರು ಇರ್ತಾರೆ, ಅವ್ರನ್ನೂ ಗಮನಿಸಬೇಕಲ್ವ ನಾವು. ತಾಯಿವಲು ಆತ್ಮ ನಿನಗೆ ಮಡದಿವಲು ಕಾಯ, ಅವರ ಆಯವನ್ನು ಸರಿ ನೋಡು ನೀನು. ಅದು ನೋಡದೆ ಹೋದರೆ ಕುಟುಂಬ ಇರೋಲ್ಲ. ಆ ದೃಷ್ಟಿ ಅದು ಬಹಳ ಮುಖ್ಯ. ಆತ್ಮಚಿಂತನೆ, ಆತ್ಮ ನಮ್ಮದು ಗಟ್ಟಿ ಇಲ್ಲದೆ ಹೋದರೆ ಇದೆಲ್ಲ ಮನಸ್ಸಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಲ್ಲಿ ರಮಣಿ, ಗೃಹ, ವಂಶ, ಅದಾದಮೇಲೆ ನಮ್ಮ ಇಡೀ ಕುಟುಂಬ, ಇಡೀ ವಂಶ, ಆಮೇಲೆ ಊರು, ಆಮೇಲೆ ರಾಜ್ಯ, ಆಮೇಲೆ ಭಾರತ, ಆಮೇಲೆ ಮಾನವ ವರ್ಗ. ಹೀಗೆ 7 ಸುತ್ತಿನ ಮಲ್ಲಿಗೆಯಂತೆ ನಮ್ಮ ಆತ್ಮ ಅರಳಬೇಕು. ಅದಕ್ಕೊಂದು ಉದಾಹರಣೆ, ನಾವು ಒಂದು ನಿಶ್ಚಲವಾಗಿ ನಿಂತಿರುವ ಆ ನೀರಿನ ಕೊಳದ ದಡದಕ್ಕೆ ಹೋಗಿ ನಿಂತುಕೊಂಡು ಒಂದು ಕಲ್ಲು ತಗೊಂಡು ಮಧ್ಯಕ್ಕೆ ಹಾಕಿದ್ರೆ ಅಲ್ಲಿಂದ ಒಂದು ಅಲೆ ಏಳುತ್ತೆ. ಅಲೆ ಎದ್ದು ಬಳೆ ಬಳೆಯಾಗಿ ಸುತ್ತುತ್ತಾ ಅದರ ಎಡ್ಜನ್ನು ತಾಗುತ್ತೆ. ಆ ರೀತಿಯಲ್ಲಿ ನಮ್ಮ ಆತ್ಮ ಕೂಡ ಮಮತೆಯಿಂದ ಮೇಲಕ್ಕೆ ಹೋಗಬೇಕು. ಮಮತೆಯೇ ಭಗವತ್ ಪ್ರೇಮವಾಗಿ ಪರಿವರ್ತಿತವಾಗಬೇಕು. ಹಾಗೆ ಆಗುವಾಗ ಯಾವುದನ್ನು ಇನ್ಕ್ಲೂಸಿವ್, ಎಲ್ಲವೂ ಕೂಡ ಯಾವುದನ್ನು ಬಿಡಲಿಕ್ಕೆ ಹೇಳಿಲ್ಲ ಅವರಲ್ಲಿ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೋ ಅದನ್ನೇ ಹೇಳ್ತಾರೆ ಅವರು. ರಮಣಿ, ಗೃಹ, ವಂಶ, ಭೂ ವಲಯಗಳಲ್ಲಿ
ಶ್ರಮದೇ ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಸೆಲ್ಫ್ಲೆಸ್ ಆ್ಯಕ್ಷನ್. ವಿವೇಕಾನಂದರು ಹೇಳಿರುವಂತಹ ಒಂದು ಮಾತನ್ನು ಜ್ಞಾಪಿಸಿಕೊಳ್ಬೋದು ನಾವು. ಒಂದು ವೈಜ್ಞಾನಿಕವಾದಂತಹ ಒಂದು ವಾಕ್ಯವನ್ನು ಹೇಳಿದ್ದಾರೆ ಅಂತ ಹೇಳಿ ರಂಗನಾಥಾನಂದಜಿಯವರು ಹೇಳ್ತಾರೆ. ಆಧ್ಯಾತ್ಮ ಚಿಂತನೆ ಅಂತ ಹೇಳಿದ್ರೆ, ಆತ್ಮಚಿಂತನೆ ಮಾಡೋದು ಅಂತ ಹೇಳಿದ್ರೆ, ಧರ್ಮ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮಲ್ಲಿ ಇರುವಂತಹ ದೈವೀ ಭಾವವನ್ನು ನಾವು ಮೇಲಕ್ಕೆ ತಂದುಕೊಳ್ಳುವ ಪ್ರಯತ್ನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು. ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಆ್ಯಂಡ್ ದಿಸ್ ಡಿವಿನಿಟಿ can be made more, this potentiality can be made more divine through selfless action, meditation, devotion and through philosophy. ಇದಕ್ಕೆಲ್ಲ ಸಾಧನವಾಗಿ ಸಿಕ್ಕುವಂತಹದ್ದೇ ಗೀತೆ, ಉಪನಿಷತ್ತುಗಳು ಅಥವಾ ಇನ್ನೂ ಬೇರೆ ಬೇರೆ ಸಾಹಿತ್ಯಗಳು, ಸಂಗೀತಗಳು ಎಲ್ಲವುದೂ ಕೂಡ. ಆ ಮೂಲಕವಾಗಿ ನಾವು ನಮ್ಮ ಒಳಗಿರುವ ಆ ಆತ್ಮದ ಭಾವವನ್ನು ಮೇಲಕ್ಕೆ ತಂದುಕೊಳ್ಬೇಕು. ಅದು ವ್ಯಕ್ತ ಮಧ್ಯಾನಿ ಭಾರತ. ನಾವು ಇಲ್ಲಿ ನಮ್ಮ ಸ್ಥಿತಿ ಇವಾಗ ವ್ಯಕ್ತ ಮಧ್ಯಾನಿ. ಇಲ್ಲಿ ನಾವು ಹೇಗಿರಬೇಕು, ಸಂಸಾರವನ್ನು ಹೇಗೆ ನೋಡಬೇಕು, ಸುಖ ದುಃಖ, ಇದ್ರ ಮುಂದೆ ಇನ್ನು ಹೇಳ್ತಾನೆ ಕೃಷ್ಣ. ಸುಖ ದುಃಖೇ ಸಮೇ ಕೃತ್ವ ಲಾಭವು ಜಯ ಜಯವು ಅಂತ ಹೇಳಿ ಮುಂದಿನ ಅಧ್ಯಾಯಗಳಲ್ಲಿ ಅವನು ಹೇಳ್ತಾರೆ. ಆತ್ಮವನ್ನು ಗಟ್ಟಿ ಮಾಡಿಕೊಳ್ಳುವುದು 6ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಉತ್ತಮ ಫೇಮಸ್ ಶ್ಲೋಕ ಜ್ಞಾಪಿಸ್ಕೊಳ್ಬೋದು ನಾವು. ಉದ್ಧರೇತ್ ಆತ್ಮನಾತ್ಮಾನಂ ನ ಆತ್ಮಾನ ಮಮ ಸಾಧಯೇತು ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಉದ್ಧರೇತ್ ಆತ್ಮನ ಆತ್ಮಾನಂ ಅಂತ ಇಟ್ಟಿದ್ದಾನಲ್ಲಿ. ಆತ್ಮನ ಆತ್ಮಾನಂ ಅಂತ ಹೇಳಿದ್ರೆ, ಒಂದು ಆತ್ಮ ಅಂತ ಹೇಳುವ ಶಬ್ದಕ್ಕೆ ಮನಸ್ಸು ಅನ್ನುವ ಅರ್ಥ. ಇನ್ನೊಂದು ಆತ್ಮಾನಂ ಅಂತ ಹೇಳುವುದು ನಮ್ಮ ಸೆಲ್ಫ್, ನಮ್ಮ ಸೋಲ್. ಸೊ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು ನಾವು. ಮನಸ್ಸು ಬೆಳೆಯಲಿ 100 ಅನುಭವವನ್ನು ಭಜಿಸಿ. ಮನಸ್ಸು ಬೆಳೆಯಲಿ ಭುಜಿಸಿ 100 ಅನುಭವವ. ಹೊನಲು 100 ಬಾಳ ಕಡಲನ್ನು ಉಬ್ಬಿಸಲಿ. ಹೊನಲು ಅಂದರೆ ಸಣ್ಣ ಸಣ್ಣ ಜರಿಗಳು. ಹೊನಲು ಅನುಭವಗಳೆಂಬ ನಾವು ಊಟ ಮಾಡಿದ ಅಥವಾ ನಾವು ಅನುಭವಿಸಿದ ಆ ಅನುಭವಗಳೆಂಬ ಸಣ್ಣ ಸಣ್ಣ ಜರಿಗಳು 100. ಹೊನಲು 100 ಬಾಳ ಕಡಲನ್ನು ಉಬ್ಬಿಸಲಿ. ತನುಬಂಧ ಕಳಚಿ ಜೀವ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ನಿನಗೆ ಅಂತ ಹೇಳ್ತಾರೆ. ಆ ಅನುಭವಗಳನ್ನು ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನೇ ಆ ಉದ್ಧರೇತ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಯೇತು. ಆತ್ಮಾನಂ ಅವಸಾದಯ ಅಂತ ಹೇಳಿದ್ರೆ, ಆತ್ಮವನ್ನು ನಾವು ಕೀಳ್ಗರೆಯಬಾರದು, ಸೂಯಿಸೈಡ್ ಮಾಡ್ಕೊಳ್ಬಾರ್ದು, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೂ ಅದು ಅಲ್ಲಿ ಉತ್ತರ ಕೃಷ್ಣಂದು. ನ ಆತ್ಮಾನಂ ಅವಸಾದಯೇತು, ಆತ್ಮ ಕೆಳಗಡೆ ಹೋಗಲಿಕ್ಕೆ ಬಿಡಬಾರ್ದು ನಾವು. ಆತ್ಮೈವ ಹ್ಯಾತ್ಮನೋ ಬಂಧು, ಆತ್ಮವೇ ಆತ್ಮಕ್ಕೆ ಬಂಧು, ಆತ್ಮವೇ ಆತ್ಮಕ್ಕೆ ಶತ್ರು. ಆ ರೀತಿಯಲ್ಲಿ ಈ ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತಾದೀನಿ ಸರ್ವಭೂತಾನಿ, ಅವ್ಯಕ್ತದಿಂದ ಎಲ್ಲವೂ ಬಂದಿವೆ. ವ್ಯಕ್ತ ಮಧ್ಯಾನಿ ಭಾರತ, ಮಧ್ಯದಲ್ಲಿ ಇದು ಹರಡಿಕೊಂಡಿದೆ. ಅವ್ಯಕ್ತ ನಿಧನಾನ್ಯೇಮ, ಪುನಃ ಮತ್ತೆ ಅವ್ಯಕ್ತಕ್ಕೆ ಹೋಗಿ ಸೇರ್ತದೆ. ಆದ್ದರಿಂದ ತತ್ರಕ ಪರಿದೇವನ, ಅಲ್ಲಿ ಯಾಕೆ ಯೋಚನೆ ಮಾಡಬೇಕು ನೀನು? ಆದ್ದರಿಂದ ಯಾರನ್ನೋ ಕೊಲ್ತೀನಿ ಅಂಥೇಳಿ ನೀನು ಯೋಚನೆ ಮಾಡ್ತಾ ಇದ್ದೀಯಲ್ಲ, ಅದು ತಪ್ಪು. ವ್ಯಕ್ತ ಮಧ್ಯಾನಿ ಭಾರತ, ಇಲ್ಲಿ ನೀನು ಏನು ಮಾಡಬೇಕು, ನಿನ್ನ ಕರ್ಮ ಶ್ರಮದೇ ಪರಿಯುತೆ ವಿಮಲ ರಸವಕ್ಕೆ ಭುವನದಲ್ಲಿ ಸೇರಿ. ಆ ಕರ್ಮ ಇದೆಯಲ್ಲ, ಆ ಸೆಲ್ಫ್ ಆ್ಯಕ್ಷನ್, ಸ್ವಧರ್ಮ. ಮುಂದಿನ ಶ್ಲೋಕ ಇದೊಂದು ಶ್ಲೋಕ, ಇನ್ನೆರಡು ಶ್ಲೋಕ ಆದರೆ ಈ ಆತ್ಮತತ್ವ ಚಿಂತನೆ ಮುಗಿದೋಗುತ್ತೆ. ಆಮೇಲೆ ಕೃಷ್ಣ ಬೇರೆಯೇ ಆದ ರೀತಿಯಲ್ಲಿ ಅರ್ಜುನನನ್ನು ಎಚ್ಚರಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ರೀತಿಯಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ತತ್ರಕ ಪರಿದೇವನ, ಅಲ್ಲಿ ಯಾಕೆ ನೀನು ಯೋಚನೆ ಮಾಡಬೇಕು? ಯುದ್ಧ ಮಾಡು, ನಿನ್ನ ಕರ್ತವ್ಯವನ್ನು ನೀನು ಮಾಡು. 29ನೇ ಶ್ಲೋಕ ಏನು ಹೇಳುತ್ತೆ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪಿ ಏನಂ ವೇದ ನ ಚ ಏವ ಕಶ್ಚಿತ್.
ಒಬ್ಬ ಮಹಾಪುರುಷ ಈ ಆತ್ಮವನ್ನು ಆಶ್ಚರ್ಯದಂತೆ ನೋಡುತ್ತಾನೆ. ಆತ್ಮ ಅನ್ನುವುದೇ ಒಂದು ಆಶ್ಚರ್ಯ. ಈ ಆಶ್ಚರ್ಯ ಅಂತ ಹೇಳುವುದನ್ನು 3 ಸಾರಿ ಹೇಳಿದ್ದಾರೆ ಕೃಷ್ಣ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ ಈ ಆತ್ಮವನ್ನು ಕಶ್ಚಿತು ಯಾರೋ ಒಬ್ಬ ಮಹಾಪುರುಷ ಆಶ್ಚರ್ಯವತ್ ಪಶ್ಯತಿ ಅಚ್ಚರಿಯಂತೆ ನೋಡುತ್ತಾನೆ. ತಥೈವ ಚ ಅನ್ಯ ಅದೇ ರೀತಿ ಇನ್ನೊಬ್ಬ ಆಶ್ಚರ್ಯವತ್ ವದತಿ ಅಚ್ಚರಿಯಂತೆ ಅದನ್ನು ಹೇಳ್ತಾರೆ. ಏನು ಆತ್ಮಬಲ ಅವರದ್ದು, ಅದೇನು ಆತ್ಮಶಕ್ತಿ ಅವರದ್ದು. ಆತ್ಮಶಕ್ತಿ ಆತ್ಮ ಗೊತ್ತಿಲ್ಲದೆ ಹೋದರೂ ಆತ್ಮಶಕ್ತಿ ಅಂತ ಹೇಳುವಾಗ ಆ ಅಚ್ಚರಿ ಬರುತ್ತದೆ ಅವನ ಮಾತಿನಲ್ಲಿ. ಆಶ್ಚರ್ಯವದ್ ವದತಿ ತಥೈವ ಚ ಅನ್ಯ ಆಶ್ಚರ್ಯವತ್ ಚ ಏನಂ ಅನ್ಯ ಶೃಣೋತಿ. ಇನ್ನೊಬ್ಬ ಕೇಳ್ತಾನೆ ಆತ್ಮದ ವಿಚಾರವಾಗಿ, ಅಚ್ಚರಿ ಬರ್ತದೆ ಅವನಿಗೆ. ಅಯ್ಯೋ, ಆತ್ಮಕ್ಕೆ ಇಷ್ಟೆಲ್ಲ ಶಕ್ತಿ ಇದೆಯಾ? ಸ್ವಾಮೀಜಿಯವರು ಇನ್ನೊಂದು ಮುಂದಿನ ಯಾವುದೋ ಒಂದು ಶ್ಲೋಕದಲ್ಲಿ ಅವರು ವರ್ಣಿಸ್ತಾರೆ ಅದನ್ನು. ಮನುಷ್ಯನ ಮನಸ್ಸಿಗೆ ಎಷ್ಟು ಬಲ ಇದೆ ಅಂತ ಹೇಳಿದ್ರೆ, ಮನಸ್ಸು ಮಾಡಿದ್ರೆ ಬಂಡೆಯನ್ನು ಕೂಡ ಸೀಳಿ ಬಿಡಬಹುದು. ಒಂದು ಬಂಡೆಯ ಮೇಲೆ ನಿರಂತರವಾಗಿ ಒಂದೊಂದೇ ಹನಿ ಬೀಳ್ತಲೇ ಇದ್ದರೆ ವರ್ಷಾನುಗಟ್ಟಲೆ ಆ ಬಂಡೆಯೇ ದೊಡ್ಡ ಹಳ್ಳ ಆಗಿಬಿಡ್ತದೆ. ಅಷ್ಟು ಶಕ್ತಿ ಇದೆ. ಆ ಒಂದೇ ರೀತಿಯಲ್ಲಿ ಅದು ಬರಬೇಕಲ್ಲಿಗೆ. ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಸಾಗರ ತೀರದಲ್ಲಿ ಒಂದು ಬಕಪಕ್ಷಿ ಅದು ಏನು ಮಾಡ್ತಾ ಇರುತ್ತೆ ಅಂತ ಕೇಳಿದ್ರೆ, ನೀರು ಒಂದೊಂದೇ ನೀರಿನ ಹನಿಯನ್ನು ಸಮುದ್ರಕ್ಕೆ ಹೋಗೋದು, ತನ್ನ ಕೊಕ್ಕಿನಿಂದ ಆ ನೀರನ್ನು ಸಂಗ್ರಹಿಸುವುದು, ತಂದು ಈ ಕಡೆಗೆ ಹಾಕೋದು. ಸರಿ, ಯಾರೋ ಒಬ್ಬ ಸನ್ಯಾಸಿ ಬಂದನಂತೆ, ಕೇಳಿದಂತೆ, ಪಕ್ಷಿ ಏನು ಮಾಡ್ತಾ ಇದ್ದೀಯಾ? ಈ ಸಮುದ್ರವನ್ನು ಖಾಲಿ ಮಾಡ್ತಾ ಇದ್ದೀನಿ ನಾನು. ಯಾಕೆ? ನಾನು ನನ್ನ ಮೊಟ್ಟೆಗಳನ್ನೆಲ್ಲ ಇಲ್ಲಿ ಇಟ್ಟುಕೊಂಡು ಜೋತನವಾಗಿ ಕಾಪಾಡ್ತಾ ಇದ್ದರೆ ನೆರೆ ಉಕ್ಕಿ ಬಂದುಬಿಟ್ಟು ಅದನ್ನೆಲ್ಲ ತಗೊಂಡು ಹೋಗಿಬಿಟ್ಟಿದೆ. ಇದು ಇರಲೇ ಕೂಡದು, ಇದನ್ನು ಖಾಲಿ ಮಾಡ್ತೀನಿ ನಾನು. ಸಮುದ್ರವನ್ನು ಖಾಲಿ ಮಾಡಲಿಕ್ಕೆ ಸಾಧ್ಯ ಉಂಟಾ? ಆದರೆ ಅದರ ಆತ್ಮಶಕ್ತಿ ಎಷ್ಟರ ಮಟ್ಟಿಗೆ ಚಿಂತನೆ ಮಾಡುತ್ತೆ, ಇದು ಬಹಳ ಮುಖ್ಯ. ಆತ್ಮ ಆ ರೀತಿಯಲ್ಲಿ ಬಲವಾಗಬೇಕು ಅನ್ನುವುದನ್ನು ಕಶ್ಚಿತ್ ಅನ್ಯ ಶೃಣೋತಿ ಹೇಳುವುದನ್ನು ಕೇಳ್ತಾರೆ. ಶ್ರುತ್ವಾಪಿ ಏನಂ ವೇದ ನಚೈವ ಕಶ್ಚಿತು. ಕೇಳಿದರೂ ಕೂಡ ಇನ್ನೊಬ್ಬನಿಗೆ ಅದು ಸರಿಯಾದ ರೀತಿಯಲ್ಲಿ ಅರ್ಥ ಆಗುವುದಿಲ್ಲ. ಒಬ್ಬ ಆಶ್ಚರ್ಯ ರೀತಿಯಲ್ಲಿ ಪಶ್ಯತಿ ನೋಡ್ತಾನೆ, ಇನ್ನೊಬ್ಬ ಅದನ್ನು ಹೇಳ್ತಾನೆ, ಇನ್ನೊಬ್ಬ ಕೇಳ್ತಾನೆ. ಇನ್ನೊಬ್ಬ ಕೇಳಿದರೂ ಕೂಡ ಅವನಿಗೆ ಅದರ ವಿಚಾರವಾಗಿ ಸರಿಯಾದ ತಿಳುವಳಿಕೆ ಬರುವುದಿಲ್ಲ. ಆ ರೀತಿಯಲ್ಲಿ ಈ ಆತ್ಮ ಅಂತ ಹೇಳುವುದು ಒಂದು ಅಚ್ಚರಿಯ ಸಂಗತಿ. ಅದನ್ನು ಇಂಪ್ರಿಸನ್ಡ್ ಸ್ಪ್ಲೆಂಡರ್ ಅನ್ನುವಂತಹ ಒಂದು ಪದದಲ್ಲಿ ಹೇಳಿದ್ದಾನೆ ರಾಬರ್ಟ್ ಬ್ರೌನಿಂಗ್ ಅನ್ನುವಂತಹ ಒಬ್ಬ ಕವಿ. ಮುಂದಿನ ಕ್ಲಾಸ್ಗಳಲ್ಲಿ ಆ ಚಿಂತನೆ ಮಾಡೋಣ. 6:30 ಆಯಿತು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.